ಎಲ್ಲರಿಗೂ ಶುಭೋದಯ. ಸ್ವಾಗತ ಸರ್, ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಆತ್ಮೀಯರೇ, ಒಂದು ಆಶ್ರಮ ಇತ್ತು, ಚಿಕ್ಕ ಆಶ್ರಮ. ಅದರಲ್ಲಿ ಒಬ್ಬರು ಗುರುಗಳು ಮತ್ತು ಇಬ್ರು ಶಿಷ್ಯಂದ್ರಿದ್ರು. ಇಲ್ಲಿ ಆಶ್ರಮ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೆಸರಿಗೆ ಎಲ್ರು ಹೇಳ್ತಾ ಇರ್ತಾರೆ ಆಶ್ರಮ ಆಶ್ರಮ ಅಂತ. ಆಶ್ರಮ ಅಂತ ಹೇಳಿದ್ರೆ ಶ್ರಮವಿಲ್ಲದ್ದು ಅಂತ ಅರ್ಥ. ಅಂದ್ರೆ ಅಲ್ಲಿ ಯಾವುದೇ ಕ್ರಿಯೆಗಳಿಗೆ, ಯಾವುದೇ ಸಾಧನೆಗೆ ಶ್ರಮವಿಲ್ಲದೆ ಮಾಡ್ತಕ್ಕಂಥದ್ದು ಆಶ್ರಮ. ಆ ಆಶ್ರಮದಲ್ಲಿ ಇಬ್ರು ಶಿಷ್ಯಂದ್ರು, ಒಬ್ರು ಗುರುಗಳು ಇದ್ರು. ಅನೇಕ ವರ್ಷಗಳ ಕಾಲ ಆ ಗುರುಗಳು ಕೊಡ್ತಕ್ಕಂತಹ ಜ್ಞಾನವನ್ನ ಶಿಷ್ಯಂದ್ರು ಗ್ರಹಿಸ್ಕೊಂಡ್ರು. ಒಮ್ಮೆ ಗುರುಗಳು ಏನ್ ಮಾಡಿದ್ರು, ನಾನು ಲೋಕ ಸಂಚಾರಕ್ಕೆ ಹೋಗ್ತಾ ಇದ್ದೀನಪ್ಪ, ಯಾರೋ ಮಾತನಾಡ್ತಾ ಇದಾರೆ, ಮ್ಯೂಟ್ ಮಾಡ್ಕೊಳ್ಳಿ. ಒಮ್ಮೆ ಗುರುಗಳು ಲೋಕ ಸಂಚಾರಕ್ಕೆ ಹೋಗ್ತಾ ಇದ್ದೀನಪ್ಪ, ನಾನು ಹೋಗ್ ಬರ್ತೀನಿ ಅಂತ ಹೊರಟ್ರು. ಆಗ ಶಿಷ್ಯಂದ್ರು, ಗುರುಗಳೇ ನಾವು ಬರೋದ್ ಬೇಡವೆ? ಬೇಡಪ್ಪ, ನೀವು ಬರೋದ್ ಬೇಡ, ನೀವು ಇಲ್ಲೇ ಇದ್ಕೊಂಡು ನಿಮ್ಮ ಸಾಧನೆಯನ್ನು ಮಾಡಿ, ನಾನು ಲೋಕ ಸಂಚಾರಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಹೊರಟು ಬಿಟ್ರು. ಸೊ ಹೊರಡೋಕ್ ಮುಂಚೆ ಏನ್ ಮಾಡಿದ್ರು, ಇಬ್ಬರು ಶಿಷ್ಯಂದ್ರನ್ನ ಕರೆದ್ಬಿಟ್ಟು ಒಂದೊಂದು ಬೊಗಸೆ ತುಂಬಾ ಭತ್ತವನ್ನ ತೆಗೆದುಕೊಟ್ರು ಅವ್ರಿಗೆ. ಕೊಟ್ಬಿಟ್ಟು ನಾನ್ ಬರೋ ತನಕ ಇದನ್ನ ಜೋಪಾನ ಮಾಡಿ ಅಂತ ಹೇಳಿ ಕೊಟ್ಬಿಟ್ಟು ಅವ್ರು ಹೊರಟೋದ್ರು. ಒಬ್ಬ ಶಿಷ್ಯ ಏನ್ ಮಾಡ್ದ, ಒಂದು ಬಟ್ಟೆಗೆ ಆ ಭತ್ತವನ್ನ ಗಂಟು ಕಟ್ಟಿ ಆ ಆಶ್ರಮದ ಜಗಲಿ ಮೇಲೆ ಇಟ್ಬಿಟ್ಟು ಅದಕ್ಕೆ 2 ದೀಪಗಳನ್ನ ಹಚ್ಚಿಟ್ಟ. ದಿನ ಕಡ್ಡಿ ಕರ್ಪೂರ ಹಚ್ಚೋದು, ಕೈ ಮುಗಿಯೋದು, ಗುರುಗಳು ಉಪದೇಶಿಸಿದ್ದ ಮಂತ್ರವನ್ನ ಹೇಳ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅನೇಕ ದಿನಗಳ ತನಕ ಇದನ್ನೇ ಮಾಡ್ತಾ ಹೋದ. ಆ ಭತ್ತ ಪೂರ್ತಿ ಹುಳ ಹಿಡಿದ್ಬಿಡ್ತು. ಹುಳ ಹಿಡಿದೆಲ್ಲ ಕೊಳತೋಯ್ತು. ಕೊಳತೋಗಿ ಆ ಭತ್ತ ಪೂರ್ತಿ ವೇಸ್ಟ್ ಆಯ್ತು. ಇನ್ನೊಬ್ಬ ಶಿಷ್ಯ ಏನ್ ಮಾಡ್ದ, ಅವ್ರು ಕೊಟ್ಟಂತಹ ಒಂದು ಬೊಗಸೆ ಭತ್ತವನ್ನ ಕಟ್ಟಿ ಒಂದ್ ಕಡೆ ಎತ್ತಿಟ್ಕೊಂಡು ಯೋಚನೆ ಮಾಡ್ದ, ಇದು ಹೀಗೆ ಇಟ್ರೆ ಹುಳ ತಿಂದು ವೇಸ್ಟ್ ಆಗ್ಬಿಡತ್ತೆ ಅಂತೇಳಿ ಆ ಆಶ್ರಮದ ಸುತ್ತಮುತ್ತ ಇದ್ದಂತಹ ಜಾಗವನ್ನ, ಜಮೀನನ್ನ ಹಸನು ಮಾಡಿ, ಉತ್ತು ಬಿತ್ತಿ ಅಲ್ಲಿದ್ದಂತ ಕಳೆ ಗರಿಕೆ ಎಲ್ಲ ಕಿತ್ತಾಕಿ ಪೂರ್ಣ ಹಸನು ಮಾಡಿ ಆ ಭತ್ತವನ್ನ ಒಟ್ಲಾಕ್ದ. ಪೈರ್ ಬಂತು, ನೀರ್ ಹಾಯಿಸ್ದ, ಬಂತು ಸರಿ. ಆಮೇಲೆ ಅದನ್ನ ನಾಟಿ ಮಾಡಿ ಕಳೆ ಕಿತ್ತು ಮಾಡ್ದ. ಹೆಚ್ಚು ಕಮ್ಮಿ 1-2 ಕ್ವಿಂಟಾಲ್ನಷ್ಟು ಭತ್ತ ಬೆಳೀತು. ಹಾಗೆ ಮತ್ತೆ 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 ಮಾಡ್ದ. ಕೆಲವೇ ವರ್ಷಗಳಲ್ಲಿ ರಾಶಿ ಭತ್ತ ಆಯ್ತು. ಕೊನೆಗೆ ಏನ್ ಮಾಡ್ದ, ಅಲ್ಲಿ ಒಂದು ದಾಸೋಹವನ್ನ ಮಾಡಿ ಅಕ್ಕಪಕ್ಕದ ನೆರೆಯ ಹಳ್ಳಿಗಳಲ್ಲಿ ಇದ್ದಂತಹ ಬಡಬಗ್ಗರಿಗೆ ಊಟವನ್ನ ಹಾಕೋದು, ಮತ್ತೆ ಅವರಿಗೆ ಜ್ಞಾನವನ್ನ ಬೋಧಿಸೋದು, ಗುರುಗಳು ಕೊಟ್ಟಿದ್ದಂತಹ ಜ್ಞಾನವನ್ನ ಬೋಧಿಸೋದು, ಈ ಕೆಲಸ ಮಾಡ್ತಾ ಶುರು ಮಾಡಿ. ಈ ಮೊದಲನೇ ಶಿಷ್ಯ ಗಂಟು ಕಟ್ಟಿ ಪೂಜೆ ಮಾಡಿದ್ನಲ್ಲ, ಒಂದು ಭತ್ತ ಎಲ್ಲ ಹಾಳಾಯ್ತು. ಕೊನೆಗೆ ಅವನಿಗೆ ಹೊಟ್ಟೆಗೆ ಊಟ ಇಲ್ದಂಗಾಯ್ತು. ಅವನೇನ್ ಮಾಡ್ದ, ಈ ಎರಡನೇ ಶಿಷ್ಯ ಏನು ದಾಸೋಹ ಮಾಡ್ತಾ ಇದ್ದ, ಅವನ ದಾಸೋಹದಲ್ಲಿ ಬಂದು ಊಟ ಮಾಡಿಕೊಂಡು ಅಲ್ಲಿ ಅವನ ಸೇವೆ ಮಾಡ್ತಾ ನಿಂತ್ಕೊಂಡು. ಇದು ನಿರಂತರವಾಗಿ ಬೆಳೀತಾ ಆ ಸುತ್ತಮುತ್ತಿನ ಎಲ್ಲ ಜನರಿಗೆ, ಕೂಲಿ ಕಾರ್ಮಿಕರಿಗೆಲ್ಲ ಉದ್ಯೋಗ ಸಿಕ್ತು. ಅಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇದ್ರು. ಮತ್ತೆ ಅವ್ರು ಕೊಡ್ತಕ್ಕಂತ ದಾಸೋಹದಲ್ಲಿ ಅನ್ನ ಪ್ರಸಾದವನ್ನ ಊಟ ಮಾಡಿಕೊಂಡು ಜೀವನವನ್ನ ಮುಂದೆ ಸಾಗಿಸ್ತಾ ಇದ್ರು.
ಇಲ್ಲಿ ನಾವು ಒಂದು ವಿಷಯವನ್ನು ನಾವು ಗಮನಿಸ್ಬೇಕಾಗತ್ತೆ. ಈ ಗುರು ಶಿಷ್ಯರ ಒಂದು ಚಟುವಟಿಕೆ ಬಹುಶಃ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಉದಾಹರಣೆಗೆ ಮಹಾವತಾರ್ ಫೌಂಡೇಶನ್ ಕೂಡ ಅದೇ ರೀತಿ ಬೆಳೆದು ಬಂತು. ಸುಭಾಷ್ ಪತ್ರಿಜಿಯವರು ಕೊಟ್ಟಂತಹ ಆ ಜ್ಞಾನ ಸಂದೇಶಗಳನ್ನ ರಂಗನಾಥ್ಜಿಯವರು ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಹಾಗೆ ಮತ್ತೆ ಮುಂದುವರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಅವರ ಶಿಷ್ಯಂದ್ರು, ಶಂಕರಾಚಾರ್ಯರ ಶಿಷ್ಯಂದ್ರು ಇರ್ಬೋದು, ನಮ್ಮ ಗುರು ಪರಂಪರೆಯಲ್ಲಿ ಬರ್ತಕ್ಕಂಥ ಬೇಕಾದಷ್ಟು ಜನ ಶಿಷ್ಯಂದ್ರು ಈ ರೀತಿ ತಾವು ತಮಗೆ ಕೊಟ್ಟಂತಹ ಆ ಜ್ಞಾನ ಭಿಕ್ಷೆಯನ್ನ ಅಕ್ಷಯ ಪಾತ್ರೆ ಅಂತಕ್ಕಂಥ ಜ್ಞಾನದಲ್ಲಿ ಇಟ್ಕೊಂಡು ಅದನ್ನ ಉಳಿಸ್ಕೊಂಡು ಮತ್ತೆ ಅದನ್ನ ಬೆಳೆಸ್ಕೊಂಡು ತಗೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ನಾವು ಗಳಿಸ್ಕೊಳ್ತಾ ಇರ್ತಕ್ಕಂಥ ಈ ಜ್ಞಾನವನ್ನ, ಪಡ್ಕೊಳ್ತಾ ಇರ್ತಕ್ಕಂಥ ಈ ಜ್ಞಾನವನ್ನ ಈ ಜಗತ್ತಿಗೆ, ಈ ಸಮಾಜಕ್ಕೆ ನೀಡುವಂತವರಾಗ್ಬೇಕು. ಕೇವಲ ನಾವು ತಿಳ್ಕೊಂಡು ನಮ್ಮಲ್ಲಿ ಅಷ್ಟೇ ನಾವು ಇಟ್ಕೊಂಡು ಹೋದಾಗ ಮುಂದಿನ ಪರಂಪರೆಗೆ, ಮುಂದಿನ ಪೀಳಿಗೆಗೆ ಅದನ್ನ ಕೊಡೋದಕ್ಕೆ ಯಾರು ಇರೋದಿಲ್ಲ. ಹೇಗೆ ಇವರು ಮುಂದಿನ ಪೀಳಿಗೆಗೆ, ಇಡೀ ಜಗತ್ತಿಗೆ ಹಂಚ್ಬೇಕು, ಹಾಗೆ ಜಗತ್ತನ್ನ, ಆ ಸಮಾಜವನ್ನ ಸಂಪೂರ್ಣವಾಗಿ ತನ್ನೊಳಗಡೆ ಸೇರಿಸ್ಕೊಂಡು ಎಲ್ಲರಿಗೂ ಜ್ಞಾನವನ್ನ ಹಂಚ್ತಾ ಇದ್ದಾರೋ ಆ ರೀತಿ ನಾವು ಕೂಡ ಇದರಲ್ಲಿ ಕೈ ಜೋಡಿಸ್ಕೊಂಡು ಈ ಒಂದು ಪರಂಪರೆಯನ್ನ ಉಳಿಸ್ಬೇಕು, ಜೊತೆಗೆ ಮುಂದಿನ ಪೀಳಿಗೆಯವರಿಗೆ ಬೆಳೆಸ್ಬೇಕು, ಅವ್ರಿಗೂ ಕೊಂಡೊಯ್ಬೇಕು ಅಂತಕ್ಕಂತ ಆ ಕಿರು ಸಂದೇಶವನ್ನ ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ಹರಿ ಓಂ. ನಮಸ್ತೆ ಗುರೂಜಿ. ತುಂಬಾ ಅದ್ಭುತವಾಗಿತ್ತು ಕಿರು ಸಂದೇಶ. ಅಂದ್ರೆ ಧ್ಯಾನವನ್ನ ನಾವು ಹಂಚಿದಾಗ ಅದು ಹೆಚ್ಚುತ್ತದೆ ಅಂತ ಅನ್ನೋದು ಇಲ್ಲಿ ಗೊತ್ತಾಯ್ತು ಗುರೂಜಿ. ಇದು ಈ ಸಂದೇಶದ ಬಗ್ಗೆ ಯಾರಾದ್ರೂ ನಮ್ಮ ಅನಿಸಿಕೆ ಇದ್ರೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಅದ್ಭುತವಾಗಿದೆ ಸರ್ ಮೆಸೇಜು. ಸೊ ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಈ ವೇದಿಕೆಯಲ್ಲಿ ನಿರಂತರ ನಡೀತಾ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅವರವರ ಪ್ರದೇಶದಲ್ಲಿ ಅವರು ಹೀಗೆ ಮಾಡ್ತಾ ಹೋಗ್ಬೋದು. ಇಲ್ಲಿ ಜ್ಞಾನ ಏನ್ ತಗೊಂತಾರೋ ಆ ಜ್ಞಾನವನ್ನು ಇನ್ನೊಬ್ರಿಗೂ ಹಂಚ್ತಾ ಹೋಗೋದು. ಈಗ ಇಬ್ರು ಶಿಷ್ಯರ ಬಗ್ಗೆ ನೀವು ಹೇಳಿದ್ರಲ್ಲ, ಒಬ್ರು ಅದು ಪೂರ್ತಿ ಡ್ಯಾಮೇಜ್ ಆಯ್ತು ಭತ್ತ, ಇನ್ನೊಬ್ರು ನೋಡಿದ್ರೆ ಆ ಭತ್ತವನ್ನು ಮತ್ತೆ ಬೆಳೆಸಿ ಅದು ಡಬಲ್ ತ್ರಿಬುಲ್ ಆಗಿ ಎಲ್ಲಾ ಪ್ರದೇಶಕ್ಕೆ ಅದು ಒಂದು ಕೊಡುಗೆ, ಒಂಥರ ಆಹಾರ ಕೊಡುವಂತ ಅವಕಾಶ ಸಿಕ್ತು. ಅದು ಆ ರೀತಿಯಲ್ಲಿ ಜ್ಞಾನವನ್ನು ಇವರು ಪ್ರತಿಯೊಬ್ರು ನಾವು ಮಾಸ್ಟರ್ಸ್ ಆಗಿ ಇಲ್ಲಿ ಜ್ಞಾನ ತಗೊಂಡಿದ ಮೇಲೆ ಅನಿಸ್ತಾ ಹೋದ್ರೆ ಅದನ್ನು ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ಹೇಳ್ತಾನೆ ಇದೀವಿ ಸಮಗ್ರ ಸ್ವಾಸ್ಥ್ಯ ಜ್ಞಾನವನ್ನು. ಈಗ ಸಮಗ್ರ ಸ್ವಾಸ್ಥ್ಯ ಜ್ಞಾನ ಎಷ್ಟು ನಾವು ಇಲ್ಲಿ ತಗೊಂಡಿದೀವಿ ಅಂತಂದ್ರೆ ಅದೊಂಥರ ಒಂದು ಯೂನಿವರ್ಸಿಟಿಯಲ್ಲಿ ಎಷ್ಟು ಕಲಿಯಲಿಕ್ಕೆ ಸಾಧ್ಯವಾಗಿದೆ ಅಷ್ಟು ಇಲ್ಲಿ ತಗೊಂಡಾಗ ಸಾಧ್ಯವಾಗಿದೆ. ಸೊ ಇಷ್ಟೆಲ್ಲ ವಿಷಯಗಳು. ಯಾಕಂದ್ರೆ ನಾವು ಎದೇ ಒಂದು ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ಒಂದು ಪ್ರಾಪಂಚಿಕ ವಿದ್ಯೆ ಒಂದು ಹೇಳ್ಬೋದು, ಕಂಪ್ಯೂಟರ್ ಸೈನ್ಸು, ಇಲ್ಲಾಂದ್ರೆ ಇಂಜಿನಿಯರಿಂಗ್, ಅದು ಮೆಕ್ಯಾನಿಕಲ್, ಸಿವಿಲ್, ಇಲ್ಲಾಂದ್ರೆ ಒಂದು ಮೆಡಿಕಲ್, ಯಾವುದೋ ಒಂದೇ ಇರ್ತಾರೆ ಅಷ್ಟೇ. ಇಲ್ಲೇನ್ ಮಾಡಿದ್ವಿ, ಎಲ್ಲಾರನು ಒಂದ್ ಕಡೆ ಸೇರಿಸಿ ಆಲ್ಮೋಸ್ಟ್ ಈಗ ಜ್ಞಾನ ಜೊತೆಗೆ ಇಷ್ಟೆಲ್ಲ ಸ್ವಾಸ್ಥ್ಯ ಬಗ್ಗೆ ಹಲವಾರು ಪದ್ಧತಿಗಳು ಹೇಳಿದ್ವಿ. ಇವೆಲ್ಲ ತಿಳ್ಕೊಂಡಿರೋದು ಎಲ್ಲರಿಗೂ ಅನಿಸ್ತಾ ಹೋದ್ರೆ, ನಾವು ಈಗಾಗಲೇ ಹೇಳಿದ್ವಿ ಸಮಗ್ರ ಸ್ವಾಸ್ಥ್ಯ ಸೆಂಟರ್ಸ್ ನಿಮ್ಮ ಊರಲ್ಲೇ ಓಪನ್ ಮಾಡಿ ಅಂತ ಹೇಳಿದ್ವಿ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸರ್, ಸುಮಾರು ಜನ ಬರ್ತಾರಲ್ಲ, ಅವ್ರಿಗೆ ಪೇನ್ ಅನ್ನುವಾಗ ಆ ಸಂಬಂಧಿತ ಪಾಯಿಂಟ್ಸು ನಾವು ಸುಮ್ಮನೆ ಕೈಯಲ್ಲಿ ಏನೇನು ಪಾಯಿಂಟ್ಸ್ ನಮಗೆಲ್ಲ ಗೊತ್ತು, ಕೈಯಲ್ಲಿ ಏನೇನಿದೆ ಅಂತ, ಎರಡು ಕೈಯಲ್ಲಿ ಎಲ್ಲಾ ಪಾಯಿಂಟ್ಸು, ದೇಹ ಸಂಬಂಧಿತ ಎಲ್ಲಾ ಪಾಯಿಂಟ್ಸ್ ಇದೆ ಅಂತ ನಮ್ಗೆ ಗೊತ್ತು. ಅಲ್ಲಿ ಒತ್ತುವಾಗ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತಿಗೆ ಅದು ರಿಲೀಸ್ ಆಗ್ತದೆ. ಹೌದು, ಇದು ಸುಮಾರು ಜನಕ್ಕೆ ನಾನು ನೋಡಿದ್ದೀನಿ. ಸೊ ಅಂದ್ರೆ ಅಷ್ಟು ಈಸಿ ಇರುವಂತ ಇದಕ್ಕೂ, ಇಲ್ಲ ಅಂದ್ರೆ ಸಪೋಸ್ ಇದು ಗೊತ್ತಿಲ್ಲ ಅಂದ್ರೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಧ್ಯಾನ ಮಾಡ್ಬೇಕು, ಇಲ್ಲಾಂದ್ರೆ 1 ಗಂಟೆ ಧ್ಯಾನ ಮಾಡ್ಬೇಕು. ಆ 1 ಗಂಟೆ ಧ್ಯಾನ ಮಾಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ನೋವು ಜಾಸ್ತಿ ಇರತ್ತೆ, ಆ ನೋವಲ್ಲಿ ಅವರು ತಡ್ಕೊಳಕ್ ಆಗಲ್ಲ ಈ ರೀತಿಯಲ್ಲಿ. ಸೊ ಈ ತರ ಚಿಕಿತ್ಸಾ ವಿಧಾನಗಳು ನೋಡಿದ್ರೆ ಇಲ್ಲಿ ನಾವು ಹೇಳಿರುವಂಥದ್ದು, ಈಗ ಮುದ್ರಗಳಾಗ್ಬೋದು, ಮೂತ್ರ ಚಿಕಿತ್ಸೆ ಆಗ್ಬೋದು, ಈಗ ಇತ್ತೀಚಿನ ಕಾಲದಲ್ಲಿ ಮತ್ತೆ ರೆಡ್ ಲೈಟ್ ಥೆರಪಿ ಅಂತ ಹೇಳಿದ್ವಿ. ಸೊ ಹಲವಾರು ಚಿಕಿತ್ಸಾ ವಿಧಾನಗಳು. ಇನ್ನೊಂದು ಅದ್ಭುತ ಚಿಕಿತ್ಸೆ ಇದೆ, ಅದು
ನಿಮ್ಗೆ ಗೊತ್ತಿರೋದೇ ಮೋಸ್ಟ್ಲಿ ಅದು ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಇದೆ, EFT. ಹ್ಮ್ EFT ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಅಂದ್ರೆ ಅದು ಹ್ಮ್ ಆಕ್ಯುಪ್ರೆಷರ್ ತರಾನೇ ಪಾಯಿಂಟ್ಸ್ ಎಲ್ಲ ಇರುತ್ತೆ, ಆದ್ರೆ ಅದಕ್ಕೂ ಲೈಟ್ ಟ್ಯಾಪಿಂಗ್ ಅಷ್ಟೇ, 2 ಬೆರಳಿಂದ ಟ್ಯಾಪಿಂಗ್ ಅಷ್ಟೇ. ಅದನ್ನು ತುಂಬಾ ಹ್ಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಒಂದು 10 ಟೆಕ್ನಿಕ್ಸ್ ಮಾತ್ರ ಇದೆ ಅದರಲ್ಲಿ. ಸೊ ಮುಂದಿನ ದಿವಸ ಟೀಚ್ ಮಾಡ್ತೀವಿ ಖಂಡಿತ. ಅದೊಂದು ಇಲ್ಲ ಆಗ್ಲಿ. ಸರ್, ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಹ್ಮ್ ಈಗ ನಮ್ ಕೈನಲ್ಲಿ ಆಗೋದಾದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಹ್ಮ್ ಒಂದಿಷ್ಟು ಹಂಚುವ ಪ್ರಯತ್ನ ಮಾಡ್ಬೇಕು. ಹೌದು. ಇಲ್ಲ ಅಂತ ಹೇಳಿದ್ರೆ ಈ ಕಾರ್ಯ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ನಮ್ದು ಸಂಪೂರ್ಣ ಸಹಕಾರ ಕೊಡ್ಬೇಕು. ಅದು ಶಾರೀರಿಕವಾಗಿ ತನು ಮನ ಧನ ಯಾವ ಹ್ಮ್ ರೂಪದಲ್ಲಾದ್ರೂ ಸರಿಯೇ, ಯಾವ್ದಾದ್ರು ಒಂದು ರೂಪದಲ್ಲಿ ಅಟ್ಲೀಸ್ಟ್ ಕನಿಷ್ಠ ಅವರ ಬೆಂಬಲವನ್ನ ಕೊಡುವಂತ ಪ್ರಯತ್ನ ಮಾಡಿದಾಗ, ಯಾವ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಆ ಸಂಸ್ಥೆ ಜೊತೆಲಿ ನಮ್ಮ ಶ್ರಮವನ್ನ ಸೇರಿಸ್ಬಿಟ್ರೆ ಅದು Correct. ಕೂಡ ಬೆಳವಣಿಗೆ ಆಗುತ್ತೆ. ಉದಾಹರಣೆಗೆ ನಮ್ ತಂದೆ ಹೇಳ್ತಾ ಇದ್ರು, ನೀನು ಬೇಸಿಗೆ ಕಾಲದಲ್ಲಿ ಒಂದ್ ತಂಬಿಗೆ ನೀರನ್ನ ಬೀದಿಲಿ ಚೆಲ್ಲಿದ್ರೆ ಅದು ನೆಲ ಹೀರ್ಕೊಂಡ್ಬಿಡುತ್ತಪ್ಪ. ಮಳೆಗಾಲದಲ್ಲಿ ಜೋರ ಮಳೆ ಸುರಿತಾ ಇರುವಾಗ ಒಂದ್ ತಂಬಿಗೆ ನೀರ್ ಸುರಿದು ಬಿಡು, ಆ ನೀರು ಕೂಡ ಮಳೆ ನೀರಿನ ಜೊತೆನಲ್ಲಿ ಹರ್ಕೊಂಡೋಗಿ ನದಿಯನ್ನ ಸೇರುತ್ತೆ, ಆ ಮೂಲಕ ಸಾಗರವನ್ನು ಸೇರ್ಬಿಡುತ್ತೆ ಅಂತ. ಸೊ ಹ್ಮ್ ಆದ್ರಿಂದ ಎಲ್ಲಿ ಈ ಕೆಲಸ ನಡೀತಾ ಇದೆಯೋ ಅಲ್ಲಿಗೆ ಕನಿಷ್ಠ ನಮ್ಮ ಸೇವೆಯನ್ನ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ನಮ್ಮ ಜ್ಞಾನವನ್ನ ಹಂಚೋದ್ರ ಮೂಲಕವೋ ನಾವು ಸಹಕಾರವನ್ನ ಕೊಡ್ತಾ ಹೋದಂತೆ ಆ ಸಂಸ್ಥೆ ಬೆಳವಣಿಗೆ ಆಗುತ್ತೆ, ಜೊತೆಗೆ ಆ ಸಂಸ್ಥೆಯ ಜೊತೆಗೆ ನಾವು ಕೂಡ ಬೆಳೀತಾ ಹೋಗ್ತೀವಿ. Correct. ಅದನ್ನೇ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಹೇಳ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಂದಾಗ ಅಲ್ಲಿ ನಾನು ಸೇರ್ಕೊಂಡ್ಬಿಟ್ಟೆ, ನಾನೇನು ಸಪರೇಟ್ ಆಗ್ಲಿಲ್ಲ. Correct. ಆದ್ರಿಂದ ಈ ಕ್ರಿಯೆಗಳು ಎಲ್ಲರಲ್ಲೂ ಬರಬೇಕು. ಎಲ್ಲರೂ ಸಾಧ್ಯವಾದಷ್ಟು ತಮ್ಮ ತಮ್ಮ ಆ ಸಹಕಾರವನ್ನ ಕೊಟ್ಟು ಸಂಸ್ಥೆಗಳನ್ನ ಬೆಳೆಸೋದಕ್ಕೆ, ಉದಾಹರಣೆಗೆ ಮಹಾವತಾರ್ ಫೌಂಡೇಶನ್ ನಾವು ತಗೋತಾ ಇದ್ದೀವಿ, ಅದನ್ನ ಬೆಳೆಸೋದಕ್ಕೆ ನಮ್ಮಿಂದ ಏನು ಸಾಧ್ಯವಾದನ್ನ ನಾವು ಪ್ರಯತ್ನ ಮಾಡ್ತಾ. ಎಸ್ ಸರ್, ಎಸ್ ಸರ್, ಖಂಡಿತ. ಅದರಲ್ಲಿ ಪ್ರಥಮವಾಗಿ ನೀವು ಪ್ರಥಮ ಸೇವೆ ನೀವು ಮಾಡ್ತಾ ಇದ್ರಿ ಈಗಾಗಲೇ. ಯಾಕಂದ್ರೆ ಪ್ರತಿ ಶನಿವಾರ ನೀವು ಅಷ್ಟು ದೂರದಿಂದ ಬಂದು ಇಲ್ಲಿ ಬಂದಿರುವಂತ ಮಾಸ್ಟರ್ಸ್ ಎಲ್ಲ ಯಾರ್ಯಾರು ಏನ್ ನೋವಿಂದ ಬರ್ತಾರೋ, ಏನ್ ಕಷ್ಟಗಳಿಂದ ಬರ್ತಾರೋ ಅವ್ರಿಗೆಲ್ಲ ಅದ್ಭುತ ಸೇವೆ ತಮ್ಮಿಂದ ಆಗ್ತಾ ಇದೆ ಸರ್. ಅದಕ್ಕೂ ಪ್ರತ್ಯೇಕ ಧನ್ಯವಾದಗಳು ನಿಮಗೆ. ಸೊ ಥ್ಯಾಂಕ್ ಯು ಸರ್. ಆ ರೀತಿಯಲ್ಲಿ ಎಲ್ಲ ಮಾಸ್ಟರ್ಸು ಅವರ ಕೈ ಜೋಡಿಸ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಈಗ ಉದಾಹರಣೆಗೆ ಒಂದು ವಾರ, ಈಗ ನಾವು ಪ್ರತಿ ಶನಿವಾರ ಮಾಡುವಾಗ ಒಂದು ಶನಿವಾರ ಬಂದಿರುವಂತ ಎಲ್ಲರಿಗೂ ಮೂತ್ರ ಚಿಕಿತ್ಸೆ ಹೇಳ್ಬೇಕಂದ್ರೆ ನಂದಿನಿ ಮೇಡಮು ಇಲ್ಲ ನಂದಾ ಮೇಡಮ್ ಯಾರು ವಿಸಿಟ್ ಮಾಡ್ಬೋದು. ಅಂದ್ರೆ ಎಕ್ಸ್ಪರ್ಟ್ಸ್ ಅಂತ ಯಾರ್ಯಾರು ಇಲ್ಲಿ ತಿಳ್ಕೊಂಡಿದ್ರೋ, ಜ್ಞಾನ ಹೆಚ್ಚಾಗಿ ಅವ್ರಿಗೆ ಈಗಾಗಲೇ ಲಭ್ಯವಾಗಿದೆಯೋ, ನೀವೇ ಮುಂದಕ್ಕೆ ಬರ್ಬೇಕು. ನಾವು ಪ್ರತಿಯೊಂದ್ಸರಿ ಹೇಳ್ತಾ ಇದ್ರೆ ಅದು ಒಂಥರ ಏನೋ ಇವ್ರು ಒತ್ತಡ ಮಾಡ್ತಾರಂತ ಒಂದು ರೀತಿಯಲ್ಲಿ ಆಗತ್ತೆ. ಆ ಒತ್ತಡ ಅನ್ನೋದು ನಾವು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಯಾರ್ಯಾರು ಜ್ಞಾನ ಪಟ್ಟಿದ್ರೋ ಅವ್ರು ಈ ಜ್ಞಾನ ನಾನು ಹಂಚ್ಕೊತೀನಿ, ಅವಕಾಶ ಇದ್ರೆ ನೋಡಿ ಅಂತಂದ್ರೆ ಅವಾಗ ನಾವು ಹೇಳ್ತೀವಿ ಯಾವ ಟೈಮಲ್ಲಿ ಏನು ನಮಗೆ ಬೆಸ್ಟ್ ಇರ್ತದಂತ. ಆ ರೀತಿಯಲ್ಲಿ ಮುದ್ರಾ ಆಗ್ಬೋದು, ಮತ್ತೆ ಮನೆ ಮದ್ದುಗಳಾಗ್ಬೋದು, ಮತ್ತೆ ಮಧುರಾ ಮೇಡಮ್ನು ಒಂದು ವಾರ ಸೇರ್ಕೋಬಹುದು, ಗೀತಾ ಮೇಡಮ್ ಇನ್ನೊಂದು ವಾರ, ಆ ಥರ ಯಾವಾಗ ನಿಮ್ಗೆ ಅವಕಾಶ ಇರುತ್ತೋ ಅವಾಗ ಬಂದ್ರೆ ಅಲ್ಲಿ ಖಂಡಿತ ಬಂದಿರೋರೆಲ್ಲ ಆ ಜ್ಞಾನ ಕೊಡಬೇಕು, ಅವ್ರನ್ನು ಸ್ವಲ್ಪ ಸುಧಾರ ಮಾಡ್ಬೇಕಾಗತ್ತೆ. ಅಲ್ಲಿ ಜ್ಞಾನ ಜೊತೆಗೆ ಇವೆಲ್ಲ ಹೇಳ್ತಾ ಇದ್ರೆ ನೋಡಿ, ಈಗ ಒಂದು ಮೇಡಮ್ ಹಂಚ್ಕೊಂಡಿದ್ರು, ಅವ್ರ ಧ್ಯಾನ ಮಾಡಕ್ ಮುಂಚೆ ನೋವು ಜಾಸ್ತಿ ಇತ್ತು, ಈ ಪಾಯಿಂಟ್ಸ್ ಪ್ರೆಸ್ ಮಾಡ್ಕೊಂಡ ತಕ್ಷಣ ಆ ನೋವಾಯ್ತು, ಮತ್ತೆ ಧ್ಯಾನ ಮಾಡಕ್ಕೆ ತುಂಬಾ ಚೆನ್ನಾಗಾಯ್ತು ಅಂತ. ಆ ರೀತಿಯಲ್ಲಿ ಇಲ್ಲಿ ನಮ್ಮಲ್ಲಿ ಸಮಗ್ರ ಸ್ವಾಸ್ಥ್ಯದಲ್ಲಿ ಅದೇ ಪ್ರಧಾನ ಲಾಭ. ಅಂದ್ರೆ ಧ್ಯಾನ ಮಾಡಕ್ಕೆ ಸುಲಭ ಮಾಡ್ಕೊಳಕ್ಕೆ ಫಸ್ಟ್ ಈ ಪ್ರಿಪರೇಷನ್, ಅದು ಮುದ್ರಾ ಆಗ್ಲಿ ಮೂತ್ರ ಚಿಕಿತ್ಸೆ ಆಗ್ಲಿ ಯಾವುದೇ ಇವೆಲ್ಲ ಉಪಯೋಗಿಸ್ಕೊಂಡ್ರೆ ಏನಂದ್ರೆ ನಿಮ್ಮ ದೇಹ ಸರಿ ಆಗತ್ತೆ. ಅವಾಗ ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಆತ್ಮಶಕ್ತಿ, ಆ ವಿಶ್ವಶಕ್ತಿ ಯಥೇಚ್ಛವಾಗಿ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಅವಾಗ ಇನ್ನು ಅದರಿಂದ ಪವಾಡಗಳು ಎಷ್ಟು ಆಗತ್ತೆ ನಮ್ಮ ಜೀವನದಲ್ಲಿ. ರೈಟ್. ನಮ್ಗೆ ಜೀವನದಲ್ಲಿ ಒಂದು ವಾರದಲ್ಲಿ 7 ದಿವಸಗಳನ್ನ ಕೊಟ್ಟಿದ್ದಾನೆ. ಒಂದು ತಿಂಗಳಲ್ಲಿ 30-31 ದಿನ ಇದೆ. ನಮ್ಮ ಇಡೀ ಜೀವನದ ನಮ್ಮ ಸ್ವಂತ ಕೆಲಸ ಕಾರ್ಯಕ್ರಮಗಳನ್ನ ಇಡೀ 29 ದಿವಸ ಬಳಸ್ಕೊಂಡು ತಿಂಗಳಲ್ಲಿ ಒಂದು ದಿನವನ್ನ ನೀವು ಇದಕ್ಕೋಸ್ಕರ ವಿನಿಯೋಗಿಸಿದಾಗ ಆಗ ಆ ಸಂಪರ್ಕ ನಿರಂತರವಾಗಿರುತ್ತೆ. ಸಂಪರ್ಕ ಯಾವಾಗ ನಿರಂತರವಾಗಿರುತ್ತೆ ಆವಾಗ ಇದೊಂದು ಸಂಸ್ಥೆ ನನ್ನದು,
ನಾನಿಲ್ಲಿ ಭಾಗವಹಿಸ್ತಾ ಇದ್ದೀನಿ, ಇದು ನನ್ನದೇ ಅಂತಕ್ಕಂತ ಭಾವನೆ ಬರ್ಬೇಕಲ್ಲ. ಆವಾಗ ಆ ಸಂಸ್ಥೆ ಜೀವಂತವಾಗಿರುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಿರಂತರವಾಗಿ ಹೆಚ್ಚು ದಿನಗಳ ಕಾಲ ನಡೆಸೋಕೆ ಕಷ್ಟ ಆಗತ್ತೆ. ಸಾಮೂಹಿಕವಾಗಿ ಇರ್ತಕ್ಕಂತ ಶಕ್ತಿ ಅಲ್ಲಿ ವಿನಿಯೋಗವಾದಾಗ ಆ ಸಮೂಹದ ಒಂದು ಆ ಶಕ್ತಿಯಲ್ಲಿ ಕ್ರೋಢೀಕರಣವಾಗುತ್ತೆ. ಆ ಮೂಲಕ ಆ ಸಂಸ್ಥೆ ಜೀವಂತವಾಗಿರೋದಕ್ಕೆ ಅನುಕೂಲ ಆಗುತ್ತೆ. ಅದು ನನ್ನ ಭಾವನೆ. ಆದ್ರಿಂದ ಎಲ್ರೂ ದಯಮಾಡಿ ನಿಮ್ ಕೈನಲ್ಲಿ ಆದಂತಹ ಪ್ರಯತ್ನವನ್ನ ಮಾಡೋದು ಪ್ರಯತ್ನ ಮಾಡಿ. ಎಸ್ ಸರ್. ಎಸ್ ಗುರುಜಿ, ತಾವು ಹೇಳಿದ್ದು ತುಂಬಾ ಸತ್ಯ. ಯಾಕೆಂದ್ರೆ ಅದನ್ನ ನಾವು ಪಡೆದುಕೊಂಡದ್ದನ್ನ ನಾವು ಹೇಳಿದಾಗ ಅದನ್ನ ನಮ್ಮ ಧ್ಯಾನ ಹೆಚ್ಚಿಗೆ ಆಗುತ್ತೆ. ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಗುರುಜಿ, ತಾವು ಏನು ಗೋಮೂತ್ರಕ್ಕಿಂತ ಸೋಮೂತ್ರ ಹೆಚ್ಚು ಒಳ್ಳೆಯದಂತೇನು ತಾವು ಒಂದು ಸೆಷನ್ ನಲ್ಲಿ ಕೊಟ್ಟಿದ್ರು ಗುರುಜಿ. ಅದನ್ನ ಯೂಟ್ಯೂಬ್ ನಲ್ಲಿ ನೋಡಿ ನನಗೆ ನಿನ್ನೆನೆ 4-5 ಜನ ಕಾಲ್ ಮಾಡಿದ್ರು. ಅದನ್ನ ನಂಬರ್ ನೀವು ಕೊಡ್ರಿ ಅಂತಂದಾಗ ನಂಬರ್ ನಾನು ಚಾಟ್ ಬಾಕ್ಸ್ ನಲ್ಲಿ ಹಾಕಿದ್ದೆ. ನಿನ್ ಕಾಲ್ ಮಾಡಿದ್ರು. ನಾನು ಮತ್ತೆ ಅವ್ರಿಗೆ ಟೈಮ್ ಕೊಟ್ಟರು. ನಾನು ಡ್ಯೂಟಿ ಟೈಮ್ ನಲ್ಲಿ ಇದ್ದಾಗ ಅವ್ರ ನಂಬರ್ ಸೇವ್ ಮಾಡ್ಕೊಂಡು ಹೇಳಿದೆ. ಅಂದ್ರೆ ನಾನು ಈಗ ಸರ್ವಿಸ್ ಮಾಡ್ತಾ ಇರೋದ್ರಿಂದ ಶನಿವಾರ ಬರ್ಲಿಕ್ಕೆ ಒಂದು ತೊಂದರೆ ಆಗ್ತದೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ನನಗೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಬಂದು ನಾನು ಮಹಾವತಾರ್ ಫೌಂಡೇಶನ್ಗೆ ಬಂದು ಹೇಳ್ತೇನೆ. ಅದರಲ್ಲಿ ಹೇಳೋದ್ರಿಂದ ಗುರುಜಿ ಎಷ್ಟೊಂದು ನಾನು ಪರ್ಫೆಕ್ಟ್ ಆಗ್ತೇನೆ ಅಂದ್ರೆ ಅವ್ರಿಗೆ ಹೇಳೋದಕ್ಕಿಂತ ನಾನು ಅದರಲ್ಲಿ ಪರ್ಫೆಕ್ಟ್ ಆಗೋದು ನನಗೆ ಮತ್ತೆ ಮನನ ಮಾಡ್ಕೊಂಡಾಗ ನನಗೆ ಗೊತ್ತಾಯ್ತು ಗುರುಜಿ. ಅವರು ಎಷ್ಟು ಖುಷಿಯಿಂದ ಕೇಳಿದ್ರು ಅಂದ್ರೆ, ಏನ್ ಮೇಡಮ್ ಇದು ಹೇಳಿತಿರಲ್ಲ ಇದು ಸತ್ಯನಾ ಅಂತ ಕೇಳಿದ್ರು. ಹೌದು ನಿಜ ಇದೆ, ಅದನ್ನ ನೀವು ಫಾಲೋ ಮಾಡಿ ಅಂದಾಗ ಒಬ್ರು ಬಿಜಾಪುರದಿಂದ ಟೀಚರ್ ಕಾಲ್ ಮಾಡಿದ್ರು ಗುರುಜಿ. ನಂತರ ಬೆಂಗಳೂರಿಂದ ಒಬ್ರು ಮೇಡಮ್, ಅವರು ಏನು ಬಟ್ಟೆ ಇದರಲ್ಲಿ ಹೋಗ್ತಾರಂತೆ, ಅವರು ಹೇಳಿದ್ರು. ನಾನು ಮತ್ತೆ ಸಿದ್ಧರ ಬೆಟ್ಟದ ಕಾರ್ಯಕ್ರಮನ ಅವ್ರಿಗೆ ಹೇಳಿದ್ದೇನೆ, ಬರ್ತೇನೆ ಅಂತ ಹೇಳಿದಾರೆ ಗುರುಜಿ. ಅದೇ ನಮ್ಗ ಅವಕಾಶನ ಇಲ್ಲಿ ಯಾವ ಕಡೆನೂ ಇಂಥ ಅವಕಾಶ ಸಿಗುದಿಲ್ಲ. ಸುಮ್ನೆ ಹೇಳ್ತಾರೆ, ಕಲಿಸ್ತಾರೆ, ಬಿಡ್ತಾರೆ. ಆದ್ರೆ ಮುಂದೆ ಬೆಳಿಬೇಕಂತ ಅನ್ನೋದು ಕೂಡ ಇಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಮಾತ್ರ ಇರುದು. ನಾವು ಬೆಳಿಬೇಕಂದ್ರೆ ನಾವು ಅವಕಾಶಗಳನ್ನ ಬಳಸ್ಕೋಬೇಕಂತ ಅನ್ನೋದು ಕಾನ್ಸೆಪ್ಟ್. ತುಂಬಾ ಅದ್ಭುತ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಅವಕಾಶ ಸಿಕ್ಕಾಗ ನಾ ಖಂಡಿತವಾಗಿ ಬರ್ತೇನೆ ಗುರುಜಿ. ಥ್ಯಾಂಕ್ ಯು. ಏನಿಲ್ಲ, ಸೆಕೆಂಡ್ ಸ್ಯಾಟರ್ಡೇನೋ ಅಥವಾ ಫೋರ್ತ್ ಸ್ಯಾಟರ್ಡೇನೋ ಹೆಂಗೋ ರಜೆ ಇರುತ್ತಲ್ಲ, ಯಾವ್ದಾದ್ರು ಒಂದಿನ ಬಂದು ಅಟೆಂಡ್ ಮಾಡಿ ಸಾಕು. ಸರಿ ಸರಿ. ತಾವು ಒಂದು ಶನಿವಾರ, ಮಧುರ ಅವರು ಒಂದು ಶನಿವಾರ, ಹೀಗೆ ಗೀತಾ ಅವರು ಒಂದು ಶನಿವಾರ ಬಂದ್ಬಿಟ್ರೆ ತಿಂಗಳಲ್ಲಿ 4 ದಿವಸ ಒಬ್ಬೊಬ್ರು ಭಾಗವಹಿಸ್ದಂಗ ಆಗತ್ತೆ. ಅಲ್ಲಿ ಆಕ್ಚುಲಿ ತುಂಬಾ ಅವಶ್ಯಕತೆ ಇದೆ. ಪ್ರತಿ ಶನಿವಾರ ಬರ್ತಕ್ಕಂಥವ್ರಿಗೆ ಒಬ್ಬೊಬ್ರು ಒಂದೊಂದು ವಿಭಾಗದಲ್ಲಿ ಕೆಲವು ವಿಷಯಗಳನ್ನ ಕೊಡ್ತಾ ಹೋದ್ರೆ ಅದು ತನ್ನಷ್ಟಕ್ಕೆ ತಾನೇ ಜನಗಳಿಗೂ ಕೂಡ ಆಸಕ್ತಿ ಬರುತ್ತೆ. ಅವರೆಲ್ಲರೂ ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಆಯುರ್ವೇದ ಮತ್ತೆ ಹೋಮಿಯೋ ಡಾಕ್ಟರ್ಸ್ನು ಈಗ ಅಪಾಯಿಂಟ್ ಆಗ್ತಾ ಇದೆ ಸರ್. ಆಲ್ಮೋಸ್ಟ್ ಪ್ಯಾಟ್ಲೇಜ್ ಆಗ್ತಾ ಇದೆ. ಅವರು ಇವಾಗಿಂದ ಅಲ್ಲಿ ಇರ್ತಾರೆ, ಪ್ರತಿದಿನ ಇರ್ತಾರೆ. ಸೊ ಜೊತೆ ಸಾಟರ್ಡೇನು ಇರ್ತಾರೆ. ಸೊ ಅದರಲ್ಲಿನೂ ಏನಾದ್ರೂ ಪರಿಹಾರಗಳು ಬೇಕಾದ್ರೆ ಸಿಗತ್ತೆ ಈಗ ನೆಕ್ಸ್ಟ್. ಹೌದು ಹೌದು. ಎಸ್ ರೈಟ್ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನು ಯಾರನ್ನ ಇದಾರ ಮಾತಾಡಕ್ಕೆ? ತೇಜ ಭಟ್ ಮೇಡಮ್ ಹ್ಯಾಂಡ್ ರೈಸ್ ಇತ್ತು, ಮಾತಾಡ್ತೀರಾ ಮೇಡಮ್? ಹ್ಯಾಂಡ್ ರೈಸ್ ಮಾಡಿ. ಎಸ್ ಸ್ನೇಹಿತರೆ, ಎಷ್ಟು ತನಕ ಕ್ಲಾಸ್ ಕೇಳಿದಿರಲ್ಲ, ಏನ್ ಅನಿಸ್ತು ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏನಂತ ಹೇಳ್ಬೋದಾ? ಯಾರಾದ್ರೂ ಒಬ್ರು ಅಥವಾ ಇಬ್ರು ಹೊಸದಾಗಿ ಯಾರಾದ್ರೂ ಬಂದಿದ್ರೆ ಈ ರೀಸೆಂಟ್ ಕಾರ್ಯಕ್ರಮ ಕೇಳಿ ಇನ್ನು ಏನ್ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಬರ್ತಾ ಇದೆ ಅನ್ನೋದನ್ನು ಕೂಡ ವ್ಯಕ್ತಪಡಿಸಬಹುದಲ್ಲ? ಎಸ್ ನಾಗರತ್ನ ಎಂಬಿ ಬಹಳಷ್ಟು ಜನ ಇದ್ದಾರೆ, ಆದ್ರೆ ಯಾರು ಮಾತಾಡಲ್ಲ. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ಕಾರಮ್ಮ. ಈ ದಿನದ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಈ ದಿನದ ಇದ್ರಲ್ಲಿ ಅಂದ್ರೆ ನಾವೇನೇನ್ ಕಲ್ತ್ಕೊಂಡಿದೀವಿ, ನಿಮ್ಮ ಸಂಸ್ಥೆಯಿಂದ ನಾವು ಏನೇನ್ ಅನುಭವ ತಗೊಂಡಿದೀವಿ, ಅದನ್ನ ಬೇರೆಯವ್ರಿಗೆ ಹೇಳಿದ್ರೆ ಮತ್ತು ಅವ್ರಿಗೆ ಇನ್ನೂ ಒಂಚೂರು ಇನ್ಸ್ಪೈರ್ ಆಗುತ್ತೆ. ಮತ್ತೆ ನಾವು ಕಲ್ತಿರೋದನ್ನ ನಿಮ್ ಸಂಸ್ಥೆ ಮೂಲಕ ನಾವು ಸ್ವಲ್ಪ ಬೆಳಿಬಹುದು ಅಂತೆಲ್ಲ ಹೇಳಿದೀರಾ. ಅದು ನನಗೂ ತುಂಬಾ ಇಷ್ಟ ಆಯ್ತು. ಜೊತೆಗೆ ನಮ್ಗೆ ಗೊತ್ತಿರೋ ವಿಷಯಗಳಲ್ಲದೆ ಇನ್ ಬೇರೆ ವಿಷಯಗಳನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ನಾಗರಾಜ್ ಗುರುಗಳು ಮಾಡ್ತಾ ಇರುವಂತದ್ದು ಅದು ಒಂದು ತಂಬಿಗೆ ನೀರ್ನ ನಾವು
ಬೇಸಿಗೆಯಲ್ಲಿ ಚೆಲ್ಲಿದ್ರೆ ಅದು ಹೀರ್ಕೊಳ್ಳುತ್ತೆ. ಅದನ್ನ ಆ ವಿಷಯ ಬಗ್ಗೆ ನಂಗೆ ತುಂಬಾ ಒಂದು ಮನದಟ್ಟಾಯ್ತು ಆ ವಿಷಯ. ನಮ್ಮ ತಂದೆ ಕೂಡ ಅದೇ ತರ ಹೇಳ್ತಾ ಇದ್ರು. ನಮಗ್ ಗೊತ್ತಿರೋಂತ ವಿಷಯಗಳನ್ನ ನಾವು ಹಂಚ್ಕೊಳ್ಳೋದು, ಅದನ್ನು ನಾವು ಅವ್ರ ಉದಾಹರಣೆನ ನಾವು ತಗೋಬಹುದು. ಅದಕ್ಕೂ ನಮಗ್ ಗೊತ್ತಿರೋದನ್ನ ನಾವು ಇನ್ನೊಬ್ಬರಿಗೆ ನಾವೇ ಒಂದು ವೇದಿಕೆ ಮಾಡ್ಕೊಂಡು ಹೇಳಕ್ಕಾಗಲ್ಲ. ನಿಮ್ ವೇದಿಕೆ ಮುಖಾಂತರ ನಾವು ಬೇರೆಯವ್ರಿಗೂ ತಿಳಿಸ್ಬಹುದು, ಜೊತೆಗೆ ನಾವು ಬೆಳಿಬಹುದು. ಅದು ಸಮುದ್ರ ಸೇರ್ಸಕ್ಕೆ ನಾವು ಒಬ್ರೆ ಒಂದು ಇರುವೆ ಹೋಗ್ಬಿಟ್ಟು ಒಬ್ಬರು ಬಟ್ಟೆ ಮೇಲೆ ಕೂತ್ಕೊಂಡ್ರೆ ಅವನು ಕಾಶಿಗೆ ಹೋಗ್ತಾನೋ ರಾಮೇಶ್ವರಕ್ಕೆ ಹೋಗ್ತಾನೋ ಎಲ್ಲೋ ಆಗೋಗಿ ತಲುಪಿಡುತ್ತೆ. ಅದೇ ಒಂದ್ ಇರುವೆ ಹರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ. ಆತರ ಬ್ಯಾಚುಲರ್ ಮಾಡುವಂತ ಯಾವುದೇ ಕಷ್ಟ ಕೆಲ್ಸ ತುಂಬಾ ಕಷ್ಟ ಕೊಡುತ್ತೆ. ಒಬ್ರು ಸಂಘ ಇದಕ್ಕೆ ಮುಖಾಂತರ ಹೊಟ್ಟೋದ್ರೆ ನಾವು ಸೇರ್ಕೋಬಹುದು. ಈಗ ನೀವು ಹೇಳುವಂತದ್ದು ನಾವು ನಿಜವಾಗ್ಲೂ ಸ್ವರ್ಗ ಸೇರಿದೀವಿ ಅಂತ ಅನಿಸ್ತಾ ಇದೆ. ಸ್ವರ್ಗ ಸುಖ ನಮಗ್ ಸಿಗ್ತಾ ಇದೆ. ಅದನ್ನ ನಾವು ಅನುಭವಿಸ್ಕೊಂಡು ಬೇರೆಯವ್ರಿಗೂ ಅದನ್ನ ಹೇಳಿ, ನಾವ್ ಒಬ್ರೇ ಹೋದ್ರೆ ಸಾಲಲ್ಲ. ಒಂದು ಅಡಿಗೆ ಮಾಡ್ತೀವಿ, ಅದ್ರ ಸವಿ ನಾವ್ ಒಬ್ರು ಸೌದಾಗ ಬರೀ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಒಂದ್ ತಂಬಿಗೆ ಪಾಯಸ ಏನೋ ಒಂದ್ ಮಾಡ್ಕೊಂಡು ಅದನ್ನ ಒಬ್ರೇ ಕುಡಿದ್ರೆ ಅದು ನಮ್ಗೆ ಮಾತ್ರ ಸಲ್ಲುತ್ತೆ. ಅದ್ರ ರುಚಿನ ಬೇರೆಯವ್ರಿಗೂ ಹಂಚದಷ್ಟು ಸುಖ ಮತ್ತು ನಮ್ಗೆ ನೆಮ್ಮದಿ ನಿಮ್ಮ ಸಂಸ್ಥೆಯಿಂದ ಸಿಗ್ತಾ ಇದೆ ಅಂತ ಹೇಳ್ಕೊತಾ ಇದ್ದೀನಿ. ಇನ್ನು ಪೂರ್ತಿ ಕೇಳಿಸ್ಕೊಳಕ್ ಆಗಿರ್ಲಿಲ್ಲ. ರಂಗನಾಥ್ ಗುರೂಜಿ ಅವ್ರಿಗೆ ಮತ್ತೆ ನಾಗರಾಜ್ ಗುರೂಜಿ ಅವ್ರಿಗೆ ತುಂಬಾ ಧನ್ಯವಾದಗಳು. ಅಂದ್ರೆ ನಾನು ಹಳಬಳು, ಇನ್ನು ಬೇಕಾದಷ್ಟು ವಿಷಯಗಳು ತಿಳ್ಕೊಂಡಿರ್ತೀನಿ, ನನಗೆ ಅದನ್ನ ಇದ್ ಮಾಡಕ್ ಆಗ್ತಾ ಇಲ್ಲ. ಸ್ಪಷ್ಟೀಕರಣ ಮಾಡ್ಕೊಂಡು ಬೇರೆಯವ್ರು ತಿಳಿಸಷ್ಟು ದೊಡ್ಡವಳಾಗಿಲ್ಲ. ತುಂಬಾ ಧನ್ಯವಾದಗಳು ಗುರುಗಳೇ. ನನಗೆ ಅನಿಸ್ತಾ ಇದೆ ನಮ್ಗೆ ಒಂದು ನಮ್ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು. ಈ ತರ ಜನಗಳ ಒಂದು ಸಮ್ಮಿಲನ ಆಗ್ಬೇಕಾದ್ರೂ ಒಂದು ನಮ್ದು ಕರ್ಮ ಒಂದ್ ಪಾಯಿಂಟ್ ಕಳ್ದಿದೆ ಅಂತ ಅನ್ಕೋಬೇಕಷ್ಟೇನೆ. ಒಂದ್ ಪಾಯಿಂಟ್ ನಮ್ಗೆ ಕರ್ಮ ಕಳ್ದಿರೋದ್ರಿಂದನೇ ಈ ತರ ವ್ಯಕ್ತಿಗಳ್ದೆಲ್ಲ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ತರ ಸಾಂಗತ್ಯ ನಮ್ಗೆ ಬೇಕಾಗಿತ್ತು. ತುಂಬಾ ಧನ್ಯವಾದಗಳು ಗುರುಗಳೇ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದ ಮೇಡಮ್, ಚೆನ್ನಾಗಿ ವಿಷಯ ಪ್ರಸ್ತಾಪ ಮಾಡಿದ್ರ. ಇವತ್ತು ಸ್ನೇಹಿತರೆ ಇಲ್ಲಿ ಗಮನಿಸಿ, ಏನಂತಂದ್ರೆ ಆಲ್ರೆಡಿ ನಾವು ಪಿರಮಿಡ್ ಬಗ್ಗೆ ಸುಮಾರು ವಿಷಯ ಹೇಳಿದೀವಿ, ಪ್ರಸ್ತಾಪ ಮಾಡಿದ್ವಿ. ಯಾರಾದ್ರೂ ಪಿರಮಿಡ್ ಈಗಾಗಲೇ ಬಳಕೆ ಮಾಡಿದವರಿದ್ರೆ, ತಗೊಂಡು ಬಳಕೆ ಮಾಡಿದ್ದಿದ್ರೆ ಆ ಅನುಭವವನ್ನು ಕೂಡ ನಾವು ವಿಡಿಯೋ ಮಾಡ್ಕೊಳ್ತೀವಿ. ನಿಮ್ಗೆ ಏನ್ ತೊಂದರೆ ಇತ್ತು, ಅದನ್ನ ಪಿರಮಿಡ್ ಕೆಳಗಡೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಯ್ತು ಅನ್ನೋದನ್ನು ಕೂಡ ನಿಮ್ಮ ಅನುಭವ ಹಂಚಿದ್ರೆ ಅದು ವಿಶ್ವದಾದ್ಯಂತ ಪ್ರಸಾರ ಆಗುತ್ತೆ. ಅಂತವ್ರು ಯಾರಾದ್ರೂ ಉಪಯೋಗ ತಗೊಂಡಿದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿಕ್ಕೆ ಹೇಳಿ. ಒಂದು ಇನ್ನು ಯಾರಾದ್ರೂ ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಅವಕಾಶ ಕೊಡ್ತೀವಿ. ಜೊತೆಗೆ ಯಾರೆಲ್ಲ ಪಿರಮಿಡ್ ಪರ್ಚೇಸ್ ಮಾಡಿಲ್ಲ, ಈ ಒಂದು ಹಬ್ಬದ ಪ್ರಯುಕ್ತ ಏನಂತದ 1 ವರ್ಷ ಕಂಪ್ಲೀಟ್ ಆಗಿದೆ ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮ ಪ್ರಾರಂಭ ಆಗಿ. ಅದರ ಪ್ರಯುಕ್ತ ಸಿದ್ರಬೆಟ್ಟದಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದರ ಒಂದು ಪ್ರಯುಕ್ತ 1,000 ರೂಪಾಯಿ ಡಿಸ್ಕೌಂಟ್ ನಲ್ಲಿ ನಿಮಗೆ ಪಿರಮಿಡ್ಗಳು ಸಿಗ್ತಾ ಇದಾವೆ. ಅಂದ್ರೆ ಸಾದಾ ಇದ್ದದ್ದು 5,000 ರೂಪಾಯಿ ಇತ್ತು, ಅದಕ್ಕೀಗ 4,000 ರೂಪಾಯಿ ಸಿಗುತ್ತೆ. ಈ ಹಬ್ಬದ ಪ್ರಯುಕ್ತ ಮಾತ್ರ ಈ ಸದ್ಯ ಯಾರಾದ್ರೂ ತಗೊಂಡ್ರೆ. ಮತ್ ಮರ್ಕೋಬಾ ಪಿರಮಿಡ್ ಅದು ಕೂಡ 6,000 ರೂಪಾಯಿ ಇತ್ತಲ್ಲ, ಅದು 5,000 ರೂಪಾಯಿ ಸಿಗುತ್ತೆ. ಯಾರಾದ್ರೂ ತಗೊಂಡು ಅದರ ಬಳಕೆ ಮಾಡಿ ಅದರ ಅನುಭವ ಶೇರ್ ಮಾಡ್ಕೋತೀರಿ ಅಂತ ಭಾವಿಸ್ತಾ, ಸದ್ಯ ಯಾರಿಗಾದ್ರೂ ಎಮರ್ಜೆನ್ಸಿ ನಿಮಗೆ ಅಮೌಂಟ್ ಇನ್ ತೊಂದರೆ ಇದ್ರೆ 1,000 ರೂಪಾಯಿ ಅಥವಾ 2,000 ರೂಪಾಯಿ ಇದ್ದಷ್ಟನ್ನ ಪೇ ಮಾಡ್ಬಿಟ್ಟು, ಬುಕ್ಕಿಂಗ್ ಅಡ್ವಾನ್ಸ್ ಮಾಡ್ಬಿಟ್ಟು ಅದ್ ತಗೊಂಡು ನೆಕ್ಸ್ಟ್ ಒಂದು 8 ದಿವಸ 15 ದಿವಸ ಬಿಟ್ಟು ಕಂಪ್ಲೀಟ್ ಹಣವನ್ನು ಕೂಡ ನೀವು ಪೇ ಮಾಡಬಹುದು. ಅದು ಒಂದು ಆಪ್ಷನ್ ಇದೆ. ಇದು ಕೇವಲ ಸಿದ್ರಬೆಟ್ಟದಲ್ಲಿ ಕಾರ್ಯಕ್ರಮ ಏನ್ ನಡೀತಾ ಅದ್ರ ಪೂರ್ವಭಾವಿಯಾಗಿ ಮಾತ್ರ ಇದು ಆಪ್ಷನ್ ಇರೋದು. ಬಿಟ್ರೆ ಉಳಿದದ್ದೆಲ್ಲ ಫುಲ್ ಪೇ ಮಾಡೇ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇದೊಂದು ಮಾಹಿತಿ ತಮಗೆ ಗೊತ್ತಿರ್ಲಿ. ಇನ್ನು ಯಾರಾದ್ರೂ ಮಾತಾಡೋದಿದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹ್ಯಾಂಡ್ ರೈಸ್ ಮಾಡಿ ಅವಕಾಶ ಕೊಡ್ತೀವಿ. ಯಾರು ಇಲ್ಲ ಅಂದ್ರೆ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದೀವಿ. ಪಿರಮಿಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪಿರಮಿಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಸುಮಾರು 25 ವರ್ಷಗಳಿಂದ ನಾನು ಪಿರಮಿಡ್ ಅನ್ನ ಬಳಸ್ತಾ ಇದ್ದೀನಿ. 25 ವರ್ಷಗಳಿಂದ. ಸೊ 25 ವರ್ಷಗಳ ಹಿಂದೆ ನನಗೆ ತುಂಬಾ ಸಿವಿಯರ್ ಹೆಡ್ಏಕ್ ಇತ್ತು. ಯೋಗ ಮತ್ತು ಪ್ರಾಣಾಯಾಮ ಇಷ್ಟನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ತಲೆನೋವು ತುಂಬಾ ಸಿವಿಯರ್ ಇತ್ತು. ಆವಾಗ ನನಗೆ ಅದು ಎಷ್ಟರ ಮಟ್ಟಿಗೆ ತಕೊಂಡೋಗಿತ್ತು ಅಂತ ಹೇಳಿದ್ರೆ, ಮೈಸೂರಿನ KR ಹಾಸ್ಪಿಟಲ್ ಅಲ್ಲಿ 1 ತಿಂಗಳು ಅಡ್ಮಿಟ್ ಆಗಿದ್ದೆ. ಮತ್ತೆ ಬೆಂಗಳೂರಿಗೆ ರೆಫರ್ ಮಾಡಿದ್ರು. ಬೆಂಗಳೂರಿನಲ್ಲಿ ವಿಕ್ಟೋರಿಯಾದಲ್ಲಿ 1 ಮಂತ್ ಇದ್ದೆ. ಆಮೇಲೆ ಕೊನೆಗೆ ತಗೊಂಡೋಗಿ ನನ್ನನ್ನ ನಿಮೆನ್ಸ್ಗೆ ರೆಫರ್ ಮಾಡಿದ್ರು, ಸೈಕಿಯಾಟ್ರಿಕ್ ಹತ್ರ. ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಕೊನೆಗೆ ಮಾತ್ರೆ ಇಲ್ಲದೆ ನಿದ್ರೆ ಮಾಡೋ ಸ್ಥಿತಿ ಇರ್ಲೇ ಇಲ್ಲ. ನಿದ್ರೆ ಮಾಡ್ಬೇಕು ಅಂದ್ರೆ ಮಾತ್ರೆ ತಗೊಳ್ಳೇಬೇಕಾಗಿತ್ತು. ಆವಾಗ ನನ್ನನ್ನ ಕೈ ಹಿಡಿದು ಎತ್ತಿದ್ದು ಯೋಗ, ಧ್ಯಾನ ಜೊತೆಗೆ ಪಿರಮಿಡ್. ಅದನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿದ್ಮೇಲೆ ಆ ಸಂದರ್ಭದಲ್ಲಿ ನನಗೆ ವಿಪಶ್ಯನ ಮೆಡಿಟೇಷನ್ ಅಂಡ್ ರಿಸರ್ಚ್ ಸೆಂಟರ್ ನೆಲಮಂಗಲ ರೋಡಲ್ಲಿ ಇದೆ. ಅಲ್ಲಿ ಯಾರೋ ಪರಿಚಯ ಮಾಡಿಕೊಟ್ರು. ಅಲ್ಲಿ ಹೋಗಿ ಧ್ಯಾನವನ್ನ
ಪ್ರಾಕ್ಟೀಸ್ ಮಾಡಿದ್ಮೇಲೆ ಆ ವಿಪಶ್ಯನ ಧ್ಯಾನದ ಮೂಲಕ ಸಂಪೂರ್ಣವಾಗಿ ನಾನು ನನ್ನ ತಲೆನೋವನ್ನ ಹೋಗಲಾಡಿಸ್ಕೊಂಡೆ. ಈಗ ತಲೆನೋವು ಅಂದ್ರೆ ಏನು ಅನ್ನೋದೇ ನನಗೆ ಈಗ ಗೊತ್ತಿಲ್ಲ. ಸೊ ಆದ್ರಿಂದ ಪಿರಮಿಡ್ ನ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ಅದು ಅನುಭವಿಸಿದವರಿಗೆ ಗೊತ್ತಾಗೋದು. ಆದ್ರಿಂದ ಎಲ್ರೂ ಅದನ್ನ ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸುಮ್ನೆ ಒಂದು ಕ್ಯಾಪ್ ಹಾಕೊಂಡ್ರೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಏನಿದ್ರೂನು ನಮ್ಮ ಸಂಸ್ಥೆನಲ್ಲಿ ಏನು ಈಗ ಮಾಡಿದಾರೆ, ಈಗ ಈ ತರದ್ದು ಪಿರಮಿಡ್ ಸಾಕಷ್ಟು ಈಗ ಲಭ್ಯ ಆಗ್ತಾ ಇದೆ. ಅದು ಜೊತೆಗೆ ಇವೆಲ್ಲ ಮೆಟಲ್ದಾದ್ರಿಂದ ಇವು ಮೆಟಲ್ದು ಹೆಚ್ಚು ಶಕ್ತಿಯನ್ನ ಆಕರ್ಷಣೆ ಮಾಡ್ತೇವೆ. ಉದಾಹರಣೆ, ನನ್ನ ಹತ್ರ ಇದ್ದದ್ದು ಹಿಂದೆ ಇದ್ದದ್ದು ಈ ತರದ್ದು ಉಡ್ದಿತ್ತು, ಹ್ಯಾಂಗ್ ಮಾಡುವಂತದ್ದು ಉಡ್ದಿತ್ತು. ಅದನ್ನ ನಾನು ಉಪಯೋಗಿಸ್ತಾ ಇದ್ದೆ ಇಷ್ಟು ವರ್ಷಗಳ ಕಾಲ. ಸೊ ಹಾಗಾಗಿ ನಾನಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ ಒಂದಿನ ಇದರಲ್ಲಿ ಕೂತು ನೋಡಿದಾಗ 10-15 ನಿಮಿಷದಲ್ಲಿ ಅದರ ವೈಬ್ರೇಷನ್ ಮತ್ತೆ ಕಾಸ್ಮಿಕ್ ಎನರ್ಜಿ ನನ್ನ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡೋದು ನನಗೆ ತುಂಬಾ ಫೀಲ್ ಆಯ್ತು, ನನ್ನ ಗಮನಕ್ಕೆ ಬಂತು. ಆಮೇಲೆ ಇರ್ಲಿ ತಳಪ್ಪ ಅಂತ ಹೇಳ್ಬಿಟ್ಟು ಅದೇ ಸಾಕಾಗಿತ್ತು. ಅದರಲ್ಲಿ 9 ಕ್ರಿಸ್ಟಲ್ ಪಿರಮಿಡ್ಗಳಿದ್ದಾವೆ ಯಾವ್ದ ವುಡ್ದಲ್ಲಿ. ಹಾಗಾಗಿ ಇದನ್ನ ಉಪಯೋಗಿಸೋಕ್ ಶುರು ಮಾಡಿದ್ಮೇಲೆ ನನಗೆ ಇನ್ನಷ್ಟು ಲಾಭ ಆಗ್ತಾ ಇದೆ. ಆದ್ರಿಂದ ಇವತ್ತು ಸಿಗ್ತಾ ಇರೋದನ್ನ ನಾವು ಉಪಯೋಗಿಸ್ಕೊಂಡು ನೋಡಿ, ಇಲ್ಲಿ 2 ಕೆಲಸ ನಡೆಯುತ್ತೆ, 2 ಉಪಯೋಗ. ಈ ಕಡೆ ನನ್ನನ್ನ ನಾನು ಉದ್ಧಾರ ಮಾಡ್ಕೊಳ್ಳೋದು ಒಂದು, ಮತ್ತೆ ಆ ಪಿರಮಿಡ್ಗಳನ್ನ ತಯಾರು ಮಾಡ್ತಾ ಇದಾರಲ್ಲ ಅವ್ರಿಗೆ ಒಂದು ಉದ್ಯೋಗ ಕೊಟ್ಟಂಗಾಯ್ತು. ಅವರು ಇದೇ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೆ ಸರ್ಕಾರವೇ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತೀವಿ. ಸರ್ಕಾರಗಳನ್ನ ನಂಬಿಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಈ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತ ಕೆಲಸ ಕೂಡ ನಮ್ಮಿಂದ ಆಗತ್ತೆ. ಆದ್ರಿಂದ ಎಷ್ಟೋ ಜನಕ್ಕೆ ನಾವು ಉದ್ಯೋಗ ಕೊಟ್ಟಂಗಾಯ್ತು, ಅವ್ರಿಗೆ ಊಟ ಕೊಟ್ಟ ಹಾಗಾಯ್ತು. ಆದ್ರಿಂದ ನಾವು ಒಂದು ಕೆಲಸವನ್ನ ಮಾಡಿದಾಗ ಅಲ್ಲಿ ಅನೇಕರಿಗೆ ಉಪಯೋಗ ಆಗತ್ತೆ. ನಾನು ಈ ದೇಹವನ್ನ ಇಷ್ಟರ ಮಟ್ಟಿಗೆ ಬೆಳೆಸ್ಕೊಂಡು ಈ ದೇಹದಲ್ಲಿ ವ್ಯಕ್ತಿತ್ವವನ್ನ ನಾನು ಬೆಳೆಸ್ಕೋಬೇಕು ಅಂತಂದ್ರೆ ಅದೆಷ್ಟು ಕೋಟಿ ಕೈಗಳ ಸೇವೆ ನನ್ನ ದೇಹಕ್ಕೆ ಆಗಿದೆಯೋ ಗೊತ್ತಿಲ್ಲ. ಒಂದು ತುತ್ತು ಅನ್ನ ಊಟ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ತುತ್ತು ಅನ್ನದ ಹಿಂದೆ 100 ಕೈಗಳ ಶ್ರಮ ಇರುತ್ತೆ. 100 ಕೈಗಳ ಶ್ರಮದಿಂದ ನನ್ನ ತಟ್ಟೆಗೆ ಒಂದು ತುತ್ತು ಅನ್ನ ಬಂದಿರುತ್ತೆ. ಹಾಗೆ ಒಂದು ಬಟ್ಟೆ ಹಾಕೊಳ್ಳೋದಿರ್ಬೋದು, ಒಂದು ಹಣೆಗೆ ಹಚ್ಕೊಳ್ತಕ್ಕಂಥ ಒಂದು ಗಂಧ ಇರ್ಬೋದು, ಅಥವಾ ಕನ್ನಡಕ ಹಾಕೊಳ್ಳೋ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಕೈಗೆ ತಲುಪಬೇಕಾದ್ರೆ ಅದರ ಹಿಂದೆ 100 ಹಸ್ತಗಳ ಶ್ರಮ ಇರುತ್ತೆ. ಅಷ್ಟೆಲ್ಲ ಕೋಟ್ಯಾಂತರ ಹಸ್ತಗಳ ಶ್ರಮದಿಂದ ಗಳಿಸ್ಕೊಂಡಂತ ಈ ಒಂದು ವ್ಯಕ್ತಿತ್ವವನ್ನ ಮತ್ತೆ ನಾವು ಸಮಾಜಕ್ಕೆ ವಿನಿಯೋಗಿಸಿದಾಗ್ಲೇನೆ ನಾವು ಋಣ ತೀರ್ಸ್ದಂಗಾಗೋದು. ಇಲ್ದಿದ್ರೆ ಮತ್ತೆ ಮತ್ತೆ ನಾವು ಋಣಭಾರವನ್ನ ಹೊತ್ಕೊಳ್ಬೇಕಾಗತ್ತೆ. ಮತ್ತೆ ನಾವು ಆ ಋಣಭಾರದಲ್ಲಿ ಏನು ಕಾಲಚಕ್ರ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಕೊಟ್ಟಂತಹ ಈ ಒಂದು ತತ್ವ ಇದೆಯಲ್ಲ, ಇದು ನಾವು ಸಾಕಷ್ಟು ಅನುಭವಿಸ್ಬೇಕಾಗುತ್ತೆ. ಆದ್ರಿಂದ ಈ ಜನ್ಮದಲ್ಲೇ ನಾವು ಮುಕ್ತಿಯನ್ನ ಹೊಂದ್ಬೇಕು ಅಂತಂದ್ರೆ ಪೂರ್ಣಿಮಾ ಅವ್ರು ಈಗ ತಾನೇ ಹೇಳಿದ್ರು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ. ಸೇವೆ ಅಂತಕ್ಕಂಥದ್ದು ಕೂಡ ಒಂದು ಯಜ್ಞ. ಆ ಯಜ್ಞದಲ್ಲಿ ಸಮಿತ್ತುಗಳಂತೆ ನಾವು ಕೂಡ ದಹನವಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ಇವೆಲ್ಲ ದಹನವಾಗ್ಬೇಕು. ಆವಾಗ ಮಾತ್ರ ಜೀವನದಲ್ಲಿ ನಾವೇನಾದ್ರು ಒಂದಿಷ್ಟು ಮುಕ್ತಿಯನ್ನು ಹೊಂದಲಿಕ್ಕೆ ಆ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಸೇವಾಹಿ ಪರಮೋ ಧರ್ಮ ಅಂತ ಹೇಳ್ತಾರೆ. ಆದ್ರಿಂದ ತಾವು ಕೂಡ ಕೈ ಜೋಡಿಸ್ಕೊಳ್ಳಿ, ಈ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾಗಿದೆ. ನಮಸ್ತೆ ಗುರುಜಿ. ಹೇಮ ಅವ್ರು ಮಾತಾಡ್ತಾ ಇದ್ದಾರೆ ನೋಡಿ. ನಮಸ್ತೆ ಗುರುಗಳೇ. ನಿಮ್ಮ ಪ್ರತಿ ಒಂದು ಮಾತು ನನಗೊಂದು ಸಂದೇಶ. ಎಷ್ಟು ಒಂದು ಮಾತುಗಳು ಚೆನ್ನಾಗಿರುತ್ತಂದ್ರೆ ತುಂಬಾ ಉಪಯುಕ್ತ ಮತ್ತೆ ಅನುಭವ ಪೂರಿತವಾದ ಮಾತುಗಳು ನಿಮ್ದು. ಸುಮ್ನೆ ಏನೇನೋ ಹೇಳೋದು ಆ ತರ ಎಲ್ಲ ಇರಲ್ಲ. ಒಂದು ಬಂತು ಅಂದ್ರೆ ಅದೊಂದು ವೇದ ವಾಕ್ಯನೇ, ಸಂದೇಶನೇ, ಬಹಳ ಬಿಟ್ಟಂಗಿರುತ್ತೆ. ತುಂಬಾ ಅದ್ಭುತ. ಮತ್ತೆ ಪಿರಮಿಡ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ ನೀವು.
ಪಿರಮಿಡ್ ನಾನು ಕನಕಪುರದಲ್ಲಿ ಒಂದು 2-3 ವರ್ಷದ ಹಿಂದೆ ಹೋಗುವಾಗ ಇನ್ನು ಹೋಗ್ತಾ ಹೋಗ್ತಾ 1-2 ಕಿಲೋಮೀಟರ್ ಹಿಂದಿಂದಾನೇ ಏನೋ ಒಂಥರ ಎಲೆಕ್ಟ್ರಿಕ್ ಎನರ್ಜಿ ಬಿಸಿ ಎಳ್ದ ಹಾಗೆ ಹೋದವಾಗಂತೂ ಅದು ಅದ್ಭುತ. ಥಾಟ್ಲೆಸ್ ಮೈಂಡ್ ಒಂಥರ ತುಂಬಾನೇ ಆರಾಮಾಗುತ್ತೆ. ಮತ್ತೆ ಇವಾಗ ನನ್ನ ಕ್ಲಾಸಿಂದ ಏನ್ ಕಲ್ತೆ ಅಂದ್ರೆ ನಮ್ಮ ದೇಹನೇ ನಾವು ಆ ಭಂಗಿಯಲ್ಲಿ ಕೂತವಾಗ ಮುದ್ರೆ ಮಾಡ್ಕೊಂಡು ಕೂತವಾಗ ಪಿರಮಿಡ್ ಅಂತ ನೀವು ಕ್ಲಾಸ್ಗಳಲ್ಲಿ ಹೇಳಿದ್ರಿ. ಆಮೇಲೆ ಧ್ಯಾನ ಮಾಡುವಾಗ ಮೂಗುನು ಕೂಡ ಒಂದು ಪಿರಮಿಡ್ ಶೇಪ್ ಅಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ. ಆಮೇಲೆ ಮೂಗಿನ ತುದಿ ನೋಡ್ತಾ ನೋಡ್ತಾ ಆ ಮೂಗಿನೇ ಒಂದು ಪಿರಮಿಡ್ ಆಗಿ ಪಾಯಿಂಟ್ ಆಗಿ ಒಂದು ಆಜ್ಞಾ ಚಕ್ರದ ಕಡೆ ಗೊತ್ತಿಲ್ದಿರ ತಾನೇ ಹೋಗುತ್ತೆ. ನಾವು ಹೋಗ್ಬೇಕಾಗಿಲ್ಲ. ಅದು ಮಾಡ್ತಾ ಮಾಡ್ತಾ ಆ ಕೂತ ತಕ್ಷಣ ಭಂಗಿ ಬಂದ ತಕ್ಷಣ ಪಿರಮಿಡ್ ನನ್ನ ಒಳಗಡೆ ಫುಲ್ ಇದೆ, ನಾನು ಅದ್ರೊಳಗಡೆ ಇದೀನಿ ಅನ್ನೋ ಒಂದು ಭಾವನೆ ಬರುತ್ತೆ. ಧ್ಯಾನ ತನಗ್ ತಾನೇ ಆಗ್ ಹೋಗುತ್ತೆ ಗುರುಗಳೇ. ಮತ್ತೆ ಇವತ್ತಿನ ಬೆಳಗಿನ ಧ್ಯಾನದಲ್ಲಿ ಮತ್ತೆ ಹೇಳಿರುವಂತ ವಿಚಾರಗಳು ಧ್ಯಾನ ಮಾಡುವಾಗ ಬಂದಂತ ಇವತ್ತಿನ ಸ್ಪೆಷಲ್ ಆಗಿ ಮ್ಯೂಸಿಕ್ ಇಷ್ಟು ಚೆನ್ನಾಗಿತ್ತು. ತುಂಬಾ ಇಂಪಾಗಿ ನಿಧಾನವಾಗಿ ಒಂದೊಂದು ಶ್ವಾಸನು ಹಿಡಿಯಕ್ಕಾಗ್ತಾ ಇತ್ತು. ಅಂದ್ರೆ ಮನ್ಸಲ್ಲೆಲ್ಲ ಓಡ್ಬಿಡುತ್ತೆ. ಈ ತರ ಈ ತರ ಮ್ಯೂಸಿಕ್ ಆರಾಮಾಗಿ ಎಷ್ಟು ಚೆನ್ನಾಗಿತ್ತು. ಎಲ್ಲದಕ್ಕೂ ಧನ್ಯವಾದಗಳು. ನಾನಿನ್ನು ಬೆಳಿತಾ ಇರೋ ಮಗು, ಆದ್ರೆ ನಡೀತಾ ಎಲ್ಲ ನಾನು ಅಳವಡಿಸ್ಕೊಳ್ತೀನಿ, ಸೇವೆನೂ ಮಾಡ್ತಾ ಹೋಗ್ತೀನಿ. ಸೇವೆ ಅಲ್ಲ, ಅದು ಕರ್ತವ್ಯ ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ನಾವು ಉಪಯೋಗಿಸ್ಕೊಂಡಿದ್ ಭಾರ ಇಟ್ಕೊಂಡು ಹೋಗ್ಬಾರ್ದು. ಅದು ಆತರ ಗಿಲ್ಟಿನೂ ಇರಬಾರ್ದು. ಅದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನ್ ತಗೊಳ್ತೀನಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಗುರುಜಿ. ಸಿದ್ರಬೆಟ್ಟದಿಂದನೇ ನನ್ನ ಸೇವೆನ ನಾನು ಶುರು ಮಾಡ್ತೀನಿ. ಧನ್ಯವಾದಗಳು ಗುರುಜಿ. ದಯಮಾಡಿ ನಿಮ್ಮಂತವ್ರು ಹೆಚ್ಚಾಗ್ಲಿ. ಆದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಕೂಡ ಗುರುಜಿ ಇದ್ರ ಬಗ್ಗೆ. ಯಾಕಂದ್ರೆ ನಿಮ್ಮಂತವರ ಸಂಖ್ಯೆ ಹೆಚ್ಚಾಗ್ಬೇಕು. ಒಬ್ರು ಇಬ್ರು ಆಗ್ಬೇಕು, 2-4 ಆಗ್ಬೇಕು, 4 8 ಆಗ್ಬೇಕು, 8 16 ಆಗ್ಬೇಕು, ಇಮ್ಮಡಿ ಆಗ್ತಾ ಹೋಗ್ಬೇಕು. ಆವಾಗ ಏನಾಗುತ್ತೆ, ಈ ಸಮಾಜ, ಈ ಜಗತ್ತು ಒಂದು ಸೇವಾ ಸಮಾಜವಾಗಿ ಪರಿವರ್ತನೆ ಆಗುತ್ತೆ. ಅದೇ ಬೇಕಾಗಿರೋದು. ನಮ್ಮ ಹಿರಿಯರ ಏನು ನಮ್ಮ ಗುರು ಪರಂಪರೆಯಲ್ಲಿ ಬಂದಂತ ಮಹಾತ್ಮರು ಕೊಟ್ಟಿರ್ತಕ್ಕಂಥ ಸಂದೇಶಗಳೇ ಇವು. ಸ್ವಾಮಿ ವಿವೇಕಾನಂದರು ಆವತ್ತೇ ಹೇಳಿದ್ದಾರೆ ಏನಂತ, ಕೇವಲ ಇನ್ನು ಕೆಲವೇ 100 ವರ್ಷಗಳಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿದಂತಹ ಸನ್ಯಾಸಿಗಳು ಈ ದೇಶದ ತುಂಬಾ ತುಂಬಿಕೊಳ್ತಾರೆ, ಈ ಜಗತ್ತಿಗೆ ಸೇವೆಯನ್ನ ಮಾಡ್ತಾರೆ, ಈ ಜಗತ್ತಿನಲ್ಲಿರ್ತಕ್ಕಂತಹ ಈ ದೇಶದ ಹಿರಿಮೆ ಮತ್ತು ಗರಿಮೆಯನ್ನ ಇಡೀ ಜಗತ್ತಿಗೆ ಸಾರ್ತಾರೆ ಅಂತಂದ್ಬಿಟ್ಟು ಆವತ್ತೇ ಹೇಳಿದ್ದಾರೆ. ಹಾಗಾಗಿ ತಮ್ಮಂತವರೆಲ್ಲರೂ ಇಂತಹ ಒಂದು ಸೇವಾ ಮನೋಭಾವನೆಯನ್ನ ರೂಢಿಸ್ಕೊಂಡಾಗ ಖಂಡಿತವಾಗಿ ಈ ಸಮಾಜ ಮತ್ತು ಈ ದೇಶದ ನಿರ್ಮಾಣವನ್ನ ಮಾಡೋದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನಂತೂ ನಿರಂತರವಾಗಿ ಬರ್ತಕ್ಕಂಥವ್ರಿಗೆಲ್ರಿಗೂ ನಾನು ಇದೇ ಮನವಿ ಮಾಡೋದು. ನನ್ನ ಕೈನಲ್ಲಿ ಆಗುವ ಏನು ಸೇವೆ ಇದೆ ಅದನ್ನ ನಾನು ಮಾಡ್ತೀನಿ. ಹಾಗಾಗಿ ತಾವು ಕೂಡ ಇದಕ್ಕೆ ಜೋಡಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇರ್ತೀನಿ. ಅದರಿಂದ ಬನ್ನಿ, ಸೇವೆ ಮಾಡಿ. ಸಂತೋಷ. ವಾವ್ ಏನ್ ಮಾತು ಗುರುಜಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನಂಗೆ ಎಲ್ಲದೂ ಸಮ್ಮಿಲನ ಆಗಿ ಒಂದು ಉತ್ತಮವಾದಂತ ಸಂದೇಶ ಹೋಗ್ತಾ ಇದೆ ಈ ಒಂದು ಸಮಾಜಕ್ಕೆ. ಎಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳು. ಎಸ್ ಮೇಡಮ್, ಮಧುರಾ ಮೇಡಮ್, ಇವತ್ತಿನ ಗುರುಜಿಯವರ ದಿವ್ಯ ಸಂದೇಶದ ಜೊತೆಗೆ ಅವ್ರೇನು ಪಿರಮಿಡ್ ಬಗ್ಗೆ ಮಾತಾಡಿದ್ರಲ್ಲ ಅದನ್ನು ಕೂಡ ಯಾಡ್ ಮಾಡಿ ಒಂದ್ರಲ್ಲೇ ಅದು ರೆಕಾರ್ಡ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಗುರುಜಿ, ಒಂದು ವಿನಂತಿ ಏನಾದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲಾ ಭಾಷೆಗಳಂತೂ ಮಿಗಿಲಾಗಿದ್ದು ದೇವ ಭಾಷೆನೆ ಅಂತಂದು ಹೇಳ್ಬೋದು, ಅದು ಸಂಸ್ಕೃತ. ಹಾಗಾಗ್ಬಿಟ್ಟು ಸಂಸ್ಕೃತ ಬಲ್ಲಂತವ್ರು ಯಾರಾದ್ರೂ ನಮ್ಮಲ್ಲಿ ಇದ್ರೆ ಅವ್ರ ಕಡೆಯಿಂದ ಒಂದೊಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿನ ಒಂದು ಕ್ಲಾಸ್ ಅನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಒಂದ್ ಸ್ವಲ್ಪ ಆಕರ್ಷಣೆ, ರುಚಿ ತೋರಿಸ್ದಂಗ ಆಗ್ಬಹುದೇನೋ ಅಂತ. ಯಾಕಂದ್ರೆ ಜೇನುತುಪ್ಪದಷ್ಟು ಸವಿಯಾಗಿರ್ತಕ್ಕಂಥದ್ದು, ಅದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥ ಭಾಷೆ, ದೇವರ ಭಾಷೆ ಸಂಸ್ಕೃತ. ಅದನ್ನ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಹಳಗನ್ನಡಕ್ಕೆ ತಗೊಂಡು ಹಳಗನ್ನಡದಿಂದ ಬೇಕಾದ್ರೆ ಸಂಸ್ಕೃತಕ್ಕೆ ಹೋದ್ರೆ ನಮ್ಮೆಲ್ಲರೂ ಅದ್ರ ಟಚ್ ಅಪ್ ಕೊಟ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಸಂಪೂರ್ಣ ಸಂಸ್ಕೃತದಲ್ಲಿ ಭಾಷೆ ಕಲ್ತ್ಬಿಟ್ಟು ಮುಂದಿನ ದಿನಗಳಲ್ಲಿ ತಾವೇ ಹೇಳಿದಂಗೆ ಎಲ್ಲರೂ ಬಿಳಿ ಬಟ್ಟೆ ತೊಟ್ಟು ಸರೆಂಡರ್ ಆಗಿರ್ತಾರೆ ಅನ್ನೋದಕ್ಕೆ ಅತಿಶಯೋಕ್ತಿ ಆಗ್ಲಾರ್ದು ಅಂತಕ್ಕಂಥ ನಂದು ಆಶಯನ್ನ ಹೇಳಕ್ ಇಷ್ಟಪಡ್ತೇನೆ ಗುರುಜಿ. ಅದು ಒಂದು ಪ್ರಯತ್ನವನ್ನು ಮಾಡಬಹುದಲ್ಲ ನಮ್ಮ ಅವತಾರ್ ಫೌಂಡೇಶನ್ ಅಂತ. ಖಂಡಿತ ಅದು ಒಳ್ಳೇದೇ. ಅದು ಯಾಕಂದ್ರೆ ಸಂಸ್ಕೃತ ದೇವಭಾಷೆ ಅನ್ನೋದು ನಾವು ಈಗಾಗಲೇ ನಾನು ಒಂದ್ಸರಿ ಅದು ಪ್ಲಾನ್ ಮಾಡಿದೆ. ಆದ್ರೆ ಅದು ಹೇಳ್ಕೊಡುವಂತ ಮಾಸ್ಟರ್ಸು ಸಮಯ ಸ್ವಲ್ಪ ಅದೆಲ್ಲ ನಾವು ನೋಡ್ಬೇಕಾಗತ್ತೆ.
ಖಂಡಿತ ಪ್ರಯತ್ನ ಮಾಡೋಣ. ಹ್ಮ್ ಓಕೆ, ಧನ್ಯವಾದ ಗುರುಜಿ. ಹೇಮಾ ಸಮಯ ಮೇಡಮ್ ಮಾತಾಡಿ. ಆಗಿರೋದ್ರಿಂದ ನಾಗರಾಜ್ ಗುರುಜಿ ಅವರ ಸಂದೇಶದೊಂದಿಗೆ ಗೀತೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದೆ. ಹೇಮಾ ಮೇಡಮ್ ಮಾತಾಡಿ. ಗುರುಜಿ, ಭಗವದ್ಗೀತೆ 18 ಅಧ್ಯಾಯಗಳು. ಈಗ ಎನಿವೆ ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ನಾವುಗಳು ಮಾಡ್ತಾ ಇದೀವಿ. ಇದ್ರ ಜೊತೆಗೆ 18 ಏನು ಭಗವದ್ಗೀತೆ ಇದೆ, ಡೈಲಿ ಒಂದು ಅಂದ್ರೆ 2 ಲೈನ್ ಇರುವಂತದ್ದು ಶ್ಲೋಕ ಮತ್ತೆ ಅರ್ಥ ಚೆನ್ನಾಗಿರುತ್ತೆ. ಯಾರಾದ್ರೂ ಮಾಡೋ ಹಾಗಿದ್ರು ತುಂಬಾ ಚೆನ್ನಾಗಿರುತ್ತೆ ಗುರುಜಿ ಅಂತ ನನ್ನ ಅನಿಸಿಕೆ. ಆ ಪ್ರಯತ್ನ ನಿಮ್ಮಿಂದಲೇ ಪ್ರಾರಂಭವಾಗ್ಲಿ. ಹಾಗೆ ಅದು ಇನ್ನೊಂದು ಏನಂದ್ರೆ ಹೇಮಾ ಮೇಡಮ್, ಈ ಭಗವದ್ಗೀತದು ಶ್ರೀಕೃಷ್ಣ ಅಮೃತಂ ಅಂತ ಹೇಳ್ಬಿಟ್ಟು ಪತ್ರಿ ಸರ್ ಒಂದು ಬುಕ್ ಬರೆದಿದ್ದಾರೆ. ಅದನ್ನು ತಗೋಲಿ. ನೆಕ್ಸ್ಟ್ ನೀವು ಅಲ್ಲಿ ಬರ್ತಿರಲ್ಲ, ಅದು ಈಗ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಈಗ ಆಲ್ರೆಡಿ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗ ರಿಲೀಸ್ ಆಗುತ್ತೋ, ರಿಲೀಸ್ ಆಗಿದ್ರೆ ಸಿದ್ದರಬೆಟ್ಟ ಆ ಬುಕ್ಸ್ ಅಲ್ಲಿ ತರಿಸ್ತೀವಿ. ಓಕೆ, ಸೊ ನೀವು ತಗೋಬಹುದು. ಒಂದು ಬುಕ್ ತಗೊಂಡ್ರೆ ಅದರಲ್ಲಿ ಪತ್ರಿ ಸರ್ ಏನ್ ಮಾಡ್ತಾರೆ ಅಂದ್ರೆ, ಯಾವಾಗ್ಲೂ ಈ ಭಗವದ್ಗೀತನೂ ಸಹ ಪೂರ್ತಿ ಆಧ್ಯಾತ್ಮಿಕ ಪರವಾಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ. ಅಂದ್ರೆ ಅಲ್ಲಿ ಕೃಷ್ಣ ತತ್ವ ಅಂದ್ರೆ ಆತ್ಮ ಚೈತನ್ಯ, ಅರ್ಜುನ ಅಂದ್ರೆ ಮನಸ್ಸು, ಈ ರೀತಿಯಲ್ಲಿ. ಓಕೆ, ಇಲ್ಲ ಅಂದ್ರೆ ಪೂರ್ತಿ ನಾವು ಈಗ ಸಪೋಸ್ ಈಗ ಇಸ್ಕಾನ್ ಪರವಾಗಿ ಹೋಗಿದ್ರೆ ಕೃಷ್ಣ ಅಂದ್ರೆ ದೇವರು, ಅರ್ಜುನ ಅಂದ್ರೆ ಭಕ್ತ, ಆ ರೀತಿಯಲ್ಲಿ ಹೋಗ್ತಾರೆ. ಅದು ಕರೆಕ್ಟ್ ಅಲ್ಲ. ಅಂದ್ರೆ ಅದು ಒಂದು ಮಟ್ಟ ಕರೆಕ್ಟ್ ಆಗಿರ್ಬೋದು, ಭಕ್ತಿ ಪರವಾಗಿ ಭಕ್ತಪೂರ್ವಕವಾಗಿ ಕರೆಕ್ಟ್ ಆಗ್ಬೋದು, ಆದ್ರೆ ಆಧ್ಯಾತ್ಮಿಕ ಪರವಾಗಿ ಅದು ಮ್ಯಾಚ್ ಆಗಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂದ್ರೆ, ಆಧ್ಯಾತ್ಮಿಕ ಪರವಾಗಿ ಈ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಉತ್ತಮ ವಿಷಯ. ಅದು ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕತೆ ಮಾಡುತ್ತೆ. ಆಧ್ಯಾತ್ಮಿಕತೆ ಹೆಚ್ಚು ಮಾಡುತ್ತೆ. ಸೊ ನಿಮ್ಮ ಧ್ಯಾನವನ್ನು ಇನ್ನೂ ಆಳವಾದ ಧ್ಯಾನ ನಿಮ್ಗೆ ಸಿಗತ್ತೆ. ಸೊ ಭಗವದ್ಗೀತೆ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೂ ಬುಕ್ಕು ತೆಲುಗಲ್ಲಿ ಇದೆ, ಆಲ್ರೆಡಿ ಕನ್ನಡದಲ್ಲಿ ಈಗ ಟ್ರಾನ್ಸ್ಲೇಟ್ ಆಗಿದೆ ಈಗಾಗಲೇ. ಅದು ಯಾವಾಗ ರಿಲೀಸ್ ಆಗುತ್ತೋ ನೋಡೋಣ. ಸಿದ್ದರಬೆಟ್ಟ ಅವರ ರಿಲೀಸ್ ಆದ್ರೆ ಆ ಬುಕ್ಗಳು ನಿಮ್ಗೆ ಅಲ್ಲಿ ಲಭ್ಯವಾಗುತ್ತೆ. ಆಗ್ಲಿ ಗುರುಜಿ, ಆ ತರ ಇದ್ದವಾಗ ಅದನ್ನ ಓದ್ಕೊಂಡು ಮತ್ತೆ ಶುರು ಮಾಡೋಣ. ಆಮೇಲೆ ಮುಂದೆ ಅದನ್ನ ಮನನ ಸ್ವಾಧ್ಯಾಯ ನಮ್ಗಳಿಗೂ ಚೆನ್ನಾಗಾಗುತ್ತೆ, ಎಲ್ರಿಗೂ ಉಪಯೋಗ ಆಗುತ್ತೆ. ಯಾಕಂದ್ರೆ ನಾವು ದೇವ್ರು ಅಂತ ಹೇಳಿ ಈಗ ನಮ್ ಗುರುಗಳು ಹೇಳ್ದಂಗ್ ಕತೆ ಹೇಳ್ದಾಗೆ ಮಾಡಿ ಅಲ್ಲೇ ಬಿಟ್ಟು ಬಿಡ್ತೀವಿ. ಮನುಷ್ಯತ್ವ ಇಟ್ಕೊಳ್ಳಲ್ಲ. ದೇವ್ರು ಮಾತ್ರ ಪೂಜೆ ಮಾಡಿ ಉಪಯೋಗ ಇಲ್ಲ. ಪರಿವರ್ತನೆ ಜಗದ ನಿಯಮ, ಅದನ್ನ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈ ದಾರಿ ಉತ್ತಮ ಅಂತ ನನ್ಗೂನು ಅನ್ಸುತ್ತೆ ಗುರುಜಿ. ನಿಮ್ಮ ಸಲಹೆ ಉತ್ತಮವಾಗಿದೆ. ಥ್ಯಾಂಕ್ ಯು ಗುರುಜಿ. ಮತ್ತೆ ಭಗವದ್ಗೀತೆಯ ಬಗ್ಗೆ DVG ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ, ಜೀವನ ಧರ್ಮ ಯೋಗ ಅಂತ. ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನ ಬರೆದಿದ್ದಾರೆ, ಜೀವನ ಧರ್ಮ ಯೋಗ ಅಂತ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಯಥಾವತ್ತಾಗಿ ಅದ್ವೈತವನ್ನೇ ತಿಳಿಸುತ್ತದು. ಅಂದ್ರೆ ದ್ವೈತವಿಲ್ಲ, ಎರಡಿಲ್ಲ, ಒಂದೇ ಬ್ರಹ್ಮವಸ್ತು, ಒಂದೇ. ಆ ಒಂದೇ ಅನೇಕ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಯಥಾವತ್ತಾಗಿ ಶ್ರೀಕೃಷ್ಣನ ಭಗವದ್ಗೀತೆಯ ಇಂದಿನ ಸಾರ ಏನಿದೆ ಅದನ್ನ ಯಥಾವತ್ತಾಗಿ ಆಧ್ಯಾತ್ಮದ ಮುಖಾಂತರವೇ ಅದನ್ನ ಕೊಟ್ಟು ಹೋಗಿದ್ದಾರೆ. ಜೀವನ ಧರ್ಮ ಯೋಗ ಅಂತ ನೋಡಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಜೀವನ ಅಂತಂದಾಗ ಅಲ್ಲಿ 2 ಅರ್ಥ ಬರುತ್ತೆ. ಜೀವ ಅಂದ್ರೆ ಸೋಲ್, ಮತ್ತೆ ಜೀವನ ಲೈಫ್. ಆ ಜೀವನ ಧರ್ಮ ಯೋಗ ಏನಾಗಿರ್ಬೇಕು? ತನ್ನನ್ನ ತಾನು ತಿಳಿಯೋದೇ ಜೀವನ ಧರ್ಮವಾಗಿದೆ. ಕೃಷ್ಣ ಬೇರೆ ಅಲ್ಲ, ಒಳಗಡೆ ಇರ್ತಕ್ಕಂತಹ ಆತ್ಮಾರಾಮ ಬೇರೆ ಅಲ್ಲ. ಹಾಗಾಗಿ ಬಹಳ ನೇರವಾಗಿ ಶುದ್ಧ ಅದ್ವೈತವನ್ನೇ DVG ಅವರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಭಗವದ್ಗೀತೆಯನ್ನ ವೇದಾಂತ ಭಗವತ್ಪಾದರು ಏನು ಕೊಟ್ಟಿದ್ದಾರೆ, ಇಸ್ಕಾನ್ನ ಸಂಸ್ಥಾಪಕರು, ಆ ಮಾರ್ಗದಲ್ಲಿ ಹೋದ್ರೆ ಅದು ಪಕ್ಕ ದ್ವೈತ ಆಗ್ಬಿಡುತ್ತೆ. ಅಂದ್ರೆ ನನ್ನನ್ನ ಕಾಯುವ ರಕ್ಷಣೆ ಮಾಡ್ತಕ್ಕಂಥ ಭಗವಂತ ಬೇರೆ, ನಾನ್ ಬೇರೆ. ನಾನು ಕಿಂಚಿತಜ್ಞ, ಅವನು ಮಹಾತ್ಮ, ಅವನು ಮಾತ್ರ ನನ್ನನ್ನ ರಕ್ಷಣೆ ಮಾಡ್ಬೇಕು, ಅವನೇ ಜಗತ್ತೆಲ್ಲ ಅಂತಕ್ಕಂಥ ರೀತಿಯಲ್ಲಿ ದ್ವೈತದ ರೂಪದಲ್ಲಿ ಹೊರಟೋಗ್ತಾರೆ ಅವರು. ಭಕ್ತಿ ಮಾರ್ಗದಲ್ಲಿ ಹೋಗ್ತಾರೆ. ಆದ್ರೆ ನಮಗೆ ಇಲ್ಲಿ ಭಕ್ತಿಗಿಂತ ಜ್ಞಾನ ಮುಖ್ಯ. ಭಕ್ತಿ ಮೊಟ್ಟ ಮೊದಲನೇ ಹಂತ,
ಭಕ್ತಿಯ ಮುಂದಿನ ಹಂತ ಜ್ಞಾನ. ಅದನ್ನೇ ಯೋಗದಲ್ಲಿ ಭಕ್ತಿ, ಕರ್ಮ, ಆಮೇಲೆ ಯೋಗ, ಆಮೇಲೆ ಜ್ಞಾನ 4ನೇ ಹಂತಕ್ಕೆ ತಕೊಂಡೋಗಿಟ್ರು. ಜ್ಞಾನವನ್ನ 4ನೇ ಹಂತದಲ್ಲಿಟ್ರು. ಈ ಜ್ಞಾನವೇ ಬೇಕು. ಶಿವರಾಮ ಶಾಸ್ತ್ರಿಗಳು ಒಂದ್ ಕಡೆ ಹೇಳ್ತಾರೆ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಮಿಕ್ಕಾದ ಧ್ಯಾನ ಮೌನ ನೇಮಗಳೆಲ್ಲ ಭುಕ್ತಿಗೆ. ಮನುಷ್ಯ ಮುಕ್ತಿಯನ್ನ ಸಾಧನೆ ಮಾಡ್ಬೇಕಾದ್ರೆ ತಾನು ಯಾರು ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅದರ ಮೂಲಕ ಧ್ಯಾನವನ್ನ ಮಾಡಿದ್ರೆ ಮಾತ್ರ ಅವನು ಮುಕ್ತಿಯನ್ನ ಸಾಧಿಸ್ಲಿಕ್ಕೆ ಅಂತಕ್ಕಂಥದ್ದನ್ನ ಬಹಳ ನೇರವಾಗಿ ಹೇಳ್ತಾರೆ. ಆದ್ರಿಂದ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಅದು ಅದ್ವೈತದ ಮುಖಾಂತರವೇ ಹೋಗ್ಬೇಕು. ಆಧ್ಯಾತ್ಮ ಅಂತಕ್ಕಂಥ ಪದವನ್ನ ಎಲ್ರು ಬಳಸ್ತಾರೆ, ಆದ್ರೆ ಭಗವಂತ ನೀನೊಬ್ನೇ ಕಾಪಾಡ್ಬೇಕಪ್ಪ. ತಾನೇ ಮಾಡಿದಂತ ಸರ್ವಜ್ಞ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ ಒಂದ್ ಕಡೆ, ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ. ನುಣ್ಣನೆಯ ಶಿಲೆ ಅಂತಂದ್ರೆ ವಿಗ್ರಹ. ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಕೆಲವರು ಇನ್ನೂ ಕೂಡ ದ್ವೈತ ಭಾವನೆಯಲ್ಲೇ ಇದ್ದಾರೆ. ಭಗವಂತ ಬೇರೆ ಇದ್ದಾನೆ, ನಾನು ಬೇರೆ, ಅವನು ಬೇರೆ. ಹಾಗಾಗಿ ದಯಮಾಡಿ ಅಂತಹ ಗ್ರಂಥಗಳನ್ನ ಅಧ್ಯಯನ ಮಾಡಬೇಡಿ. ಮಾಡಿದ್ರು ಅನ್ನೋದನ್ನ ಇಲ್ಲಿ ಪ್ರಸ್ತುತ ಪಡಿಸೋದು ಬೇಡ. ಸಾಧ್ಯವಾದಷ್ಟು ರಂಗನಾಥ್ಜಿಯವರು ಹೇಳಿದಾಗೆ ಪತ್ರೇಜಿ ಗುರುಗಳು ಏನು ಭಗವದ್ಗೀತೆಯ ಮೇಲೆ ಬರೆದಿದ್ದಾರೆ ಅದು ಶುದ್ಧ. ನಾನು ಇಷ್ಟು ದಿವಸ ನಾನು ಈ ಸಂಸ್ಥೆನಲ್ಲಿ ಉಳ್ಕೋಬೇಕಾರೆ 1 ವರ್ಷದ ಮೇಲಾಯ್ತು ನಾನು ಇಲ್ಲಿ ಬಂದು. ನಾನಿಲ್ಲಿ ಉಳ್ಕೋಬೇಕಾರೆ ಇಲ್ಲಿ ಶುದ್ಧ ಅದ್ವೈತ ಇದೆ. ಆ ಶುದ್ಧ ಅದ್ವೈತ ಇರೋದ್ರಿಂದ ಅಷ್ಟೇ ನಾನು ಇಲ್ಲಿ ಉಳ್ಕೊಂಡಿರೋದು. ಇಲ್ಲೂ ಏನಾದ್ರು ದ್ವೈತ ಏನಾದ್ರು ತಲೆ ಹಾಕಿದ್ದಿದ್ರೆ, ಇವ್ರೇನಾದ್ರು ಯಾವತ್ತಾದ್ರೂ ಭಗವಂತ ಬೇರೊಬ್ಬ ಇದ್ದಾನೆ, ಅವನು ನನ್ನನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಪದ ಬಳಸಿದ್ರು ನಾನಿಲ್ಲಿ ಇರ್ತಿರ್ಲಿಲ್ಲ. ಒಂದಷ್ಟು ಹೊತ್ತು ಧ್ಯಾನ ಮಾಡ್ಬಿಟ್ಟು ನನ್ ಪಾಡ ನಾನು ತೆರೆ ಮರೆಗೆ ಸರಿದೊಟ್ಟೋಗ್ಬಿಡ್ತಾ ಇದ್ದೆ. ಇಲ್ಲಿ ನನ್ನನ್ನು ಉಳಿಸ್ಕೊಂಡಿರೋದು ಈ ಅದ್ವೈತ. ಯಾಕೆಂದ್ರೆ ನಾನು ಒಬ್ಬ ಅದ್ವೈತದ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಇಲ್ಲಿ ಉಳ್ಕೊಂಡಿದ್ದೀನಿ. ಆದ್ರಿಂದ ಸಾಧ್ಯವಾದಷ್ಟು ತಾವ್ ಯಾರಾದ್ರೂ ಭಗವದ್ಗೀತೆಯ ಬಗ್ಗೆ ಪ್ರವಚನ ಮಾಡ್ತೀವಿ ಅನ್ನೋದಿದ್ರೆ ಅದು ಅದ್ವೈತದ ಆಧಾರದಲ್ಲೇ ಪ್ರವಚನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ಸಮಯ ತಗೊಂಬಿಟ್ಟೆ, ಥ್ಯಾಂಕ್ ಯು, ಕ್ಷಮೆ ಇರ್ಲಿ. ಥ್ಯಾಂಕ್ ಯು ಗುರುಜಿ. ಇಲ್ಲ, ತಮ್ಮ ಅನಿಸಿಕೆಯನ್ನ ಅದ್ಭುತವಾಗಿ ಹಂಚಿಕೆ ಮಾಡಿದ್ರು ಗುರುಜಿ. ನಂದೊಂದು ಅನಿಸಿಕೆ ಏನಂತಂದ್ರೆ, ಪ್ರತಿದಿನ ಗುರುಜಿ ಪತ್ರಿಜಿಯವರ ವಾಣಿಗಳನ್ನ ಒಂದು 10 ನಿಮಿಷ ಹಾಕ್ಲಿಕ್ಕೆ, ಅದು ವಿಡಿಯೋ ಬರ್ತಾವಲ್ಲ ಹಿಂದಿಂದು, ಅದನ್ನ ಹಾಕಿದ್ರೆ ಒಳ್ಳೇದಂತ ನಂದು ಅನಿಸಿಕೆ ಗುರುಜಿ. ಅದರಲ್ಲಿ ಏನು ನಾವು ಪತ್ರಿಜಿಯವ್ರ ವಿಡಿಯೋ ನಾವು ಕುಡಲ್ ಸಂಘದಲ್ಲಿ ಹಾಕಿದ್ದ ನೋಡಿದ್ವಿ ಗುರುಜಿ. ಪ್ರತಿದಿನ ಅದು ಹಾಕ್ತಿದ್ರು. ಅಂತದನ್ನ ಒಂದ್ 10 ನಿಮಿಷ ನಮ್ಮ ಗ್ರೂಪ್ ನಲ್ಲಿ ಹಾಕಿ ನಾವು ನೋಡ್ಕೋಬಹುದು, ಕೇಳ್ಬೋದು ಅಂತ. ಅದು ಏನ್ ಮಾಡ್ಬೇಕಂದ್ರೆ ಮೇಡಮ್, ಅದು ಇಲ್ಲಿ ಹಾಕೋದಕ್ಕಿಂತ ಅಂದ್ರೆ ಅದು ಇನ್ನೊಂದು ಪ್ರಯತ್ನ. ವಾಟ್ಸಪ್ ಅಲ್ಲಿ ಹಂಚ್ಕೊಂಡ್ರೆ ಎಲ್ಲರೂ ನೋಡ್ಕೊಂತಾರೆ, ಅದು ನೀಟಾಗಿ ಅರ್ಥ ಆಗತ್ತೆ. ಅದೇನಂದ್ರೆ ಒಬ್ರು ಮಾಸ್ಟರ್, ಈಗ ನೀವೆಲ್ಲರೂ ಈ ಸ್ವಯಂ ಸೇವಕರು ಯಾರಿದ್ದಾರೋ ಏನ್ ಮಾಡ್ಬೇಕು, ವಾಲಂಟ್ರಿ ಆಗಿ ನೀವು ಗ್ರೂಪ್ ಅಲ್ಲಿ ಅಡ್ಮಿನ್ ಇದ್ರೆ ನೀವೇ ಒಂದು ಹುಡುಕಿ ಎಲ್ಲಿ ಸಿಗತ್ತೋ ಅಂತ ವಿಡಿಯೋಗಳು ಸಿಗೋದು PMC ಕನ್ನಡದಲ್ಲೇ ಮೋಸ್ಟ್ಲಿ. ಯಾಕಂದ್ರೆ ಕನ್ನಡದಲ್ಲಿ ಸರ್ ಮಾತಾಡೋದು ತುಂಬಾ ಕಡಿಮೆ. ಅಂದ್ರೆ ಅವರು ನೇರವಾಗಿ ಮಾತಾಡಲ್ಲ, ಅದೇನಾದ್ರೂ ಟ್ರಾನ್ಸ್ಲೇಟ್ ಮಾಡಿದ್ದಿದ್ರೆ ಅದನ್ನು ಸ್ವಲ್ಪ ಮಾತಾಡಿರ್ತಾರೆ. ಅಂತ ವಿಡಿಯೋಗಳು ಕಡಿಮೆ ಸಿಗತ್ತೆ, ತುಂಬಾ ಕಡಿಮೆನೆ. ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಈಗ ತೆಲುಗಲ್ಲಿ ಹಾಕ್ಬೋದು, ಬಟ್ ತೆಲುಗಲ್ಲಿ ಎಲ್ಲರಿಗೂ ಅರ್ಥ ಆಗಲ್ವಲ್ಲ, ಪ್ರಾಬ್ಲಮ್ ಆಗತ್ತೆ ಅಷ್ಟೇ. ಮತ್ತೆ ಇನ್ನೊಂದ್ ಮಾಡ್ಬೋದು ಸರ್, ಅವ್ರದ್ದು ಸಂದೇಶಗಳು ಏನಿದಾವೆ ಅದನ್ನ ಒಬ್ರು ಯಾರಾದ್ರೂ ಒಂದಿಬ್ರು ಆ ಪುಸ್ತಕ ತೆಗೆದಿಟ್ಕೊಂಡು ಪತ್ರಿಜಿಯವರ ಸಂದೇಶಗಳನ್ನ ದಿನಕ್ಕೊಂದು ಸುಭಾಷಿತ ಅಂತ, ನಾವೆಲ್ಲ ಹಿಂದೆ ಸ್ಕೂಲ್ಗಳಲ್ಲಿ ಪ್ರಾರ್ಥನೆ ಆದ್ಮೇಲೆ ಸುಭಾಷಿತ ಓದ್ತಾ ಇದ್ವಿ. ಈಗ ಆ ಸಂಪ್ರದಾಯ ಹೊರಟೋಗಿದೆ ಏನೋ ಗೊತ್ತಿಲ್ಲ. ಆ ಸುಭಾಷಿತವನ್ನ ಓದುವ ರೀತಿನಲ್ಲಿ ನಾವು ಕೂಡ ಪ್ರತಿ ದಿವಸವೂ ಧ್ಯಾನ ಆದ ನಂತರ ಆ ಒಂದು ಅವರ ಸಂದೇಶವನ್ನ ಒಂದನ್ನ ವಾಚನ ಮಾಡೋದು, ಮುಂದೆ ಕಾರ್ಯಕ್ರಮ ನಡೆಸೋದು. ಖಂಡಿತ ಅದು ಬುಕ್ಸು ಇದೆ ಸರ್, ಬುಕ್ಸು ಇದೆ.
ಏನಂತಂದ್ರೆ ಹಾ ಹಾ ಇಲ್ಲಿ ಏನಂದ್ರೆ ಇವೆಲ್ಲ ನಾವು ಏನೇನ ಚರ್ಚೆ ಮಾಡ್ತೀವಲ್ಲ ಇವು ಎಲ್ಲಾ ಮಾಸ್ಟರ್ಸು ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರವ್ರು ಹಾ ಏನೇನ್ ಮಾಡ್ಬೋದು ಅಂತ ಅವರೇ ಮುಂದಕ್ಕೆ ಬರ್ಬೇಕು. ಹೌದೌದು. ನಾವು ಕೊಡಕ್ ಹೋಗೋದು ಏನಾಗ್ತಂದ್ರೆ ಅವ್ರಿಗೆ ಸಮಯ ಏನಿದೆ ಅವ್ರ ಪರಿಸ್ಥಿತಿ ಏನಿದೆ ನಮ್ಗೆ ಗೊತ್ತಾಗಲ್ಲ. Okay. ಕರೆಕ್ಟ್ ಕರೆಕ್ಟ್. ಅದು ತಪ್ಪಾಗ್ತದೆ. ಅದಕ್ಕೆ ನಾನು ಯಾವ್ದು ಫೋರ್ಸ್ ಮಾಡಲ್ಲವ ನಾವು. ಸೊ ಆದಷ್ಟು ನಿಜ. ವಿಷಯಗಳು ಅನ್ಸ್ತಾ ಹೋಗ್ತೀವಿ. ನಿಮ್ಗೆ ಎಲ್ಲೆಲ್ಲಿ ಏನ್ ಸಾಧ್ಯವಾಗುತ್ತೋ ನೀವೇ ಮುಂದಕ್ಕೆ ಬರ್ಬೇಕಾಗತ್ತೆ ಇಂಥದ್ದು ನಾನು ಮಾಡ್ತೀವಿ ಅಂತ. ಇನ್ ಸ್ವಲ್ಪ ನೀವೇ ನಿಜ. ಯೋಚನೆ ಮಾಡಿ ಈ ಹೊಸ ಕಲ್ಪನೆ. ಈಗ ನಂದಾ ಮೇಡಮ್ ಹೇಳ್ತಾ ಇದ್ರು ವಿಡಿಯೋ ಮೆಸೇಜ್ ಹೆಂಗಿರುತ್ತೆ ಅಂತ. ಸೊ ಒಂದು ವಿಡಿಯೋ ಮೆಸೇಜ್ ನಾವು ಸಿದ್ರಬೆಟ್ಟದಲ್ಲಿ ನೋಡಕ್ ಹೋಗ್ತಾ ಇದೀವಿ. ಈಗ ಖಂಡಿತ ಅಲ್ಲಿ ಸಿದ್ರಬೆಟ್ಟಲ್ಲಿ ಪ್ಲೇ ಮಾಡ್ತೀವಿ. ಆದ್ರೆ ನೀವು ಇಲ್ಲಿ ವೇದಿಕೆದಲ್ಲಿ ಇನ್ನೇನಾದ್ರೂ ಇದಕ್ಕೂ ಇನ್ನು ಸ್ವಲ್ಪ ರೂಪದಲ್ಲಿ ಮಾಡೋಂಥದ್ದಲ್ಲಿ ಸ್ವಲ್ಪ ಏನಾದ್ರು ಹೊಸ ಸೇರ್ಸ್ಬೇಕಂದ್ರೆ ಅದು ನೀವು ಯೋಚನೆ ಮಾಡಿ ಮುಂದಕ್ಕೆ ಬರ್ಬೇಕು ಅಷ್ಟೇ. ಆಯ್ತು, ಮಾಡ್ಬೋದು ಗುರುಜಿ. ರೈಟ್. ಮಧುರಾ ಮೇಡಮ್ ಅವರು ಹೇಗೂ ಮನೆ ವೈದ್ಯ ಒಂದೊಂದು ಆಗ್ತಾ ಇರ್ತಾರೆ, ಅದ್ರ ಜೊತೆ ಇದೊಂದು ಪತ್ರಿಜಿ ಹಾ ವಾಣಿ ಅಂತ ಹಾ ಒಂದು ಹಾ ಯಾಡ್ ಹೌದು. ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಮಧುರಾ ಮೇಡಮ್ ಅವ್ರಿಗೆ ತೆಲುಗು ಬರ್ತಿಲ್ಲ ಗೊತ್ತಿಲ್ಲ, ಬಟ್ ಬಲ್ಲವ್ರು ಇದ್ರೆ ಅದನ್ನ ಕನ್ನಡದಲ್ಲಿ ವರ್ಗಾಯಿಸಿದ್ದನ್ನ ಬರಲ್ಲ ನಂಗೆ ಸಂಡೆಗಳು ಸರ್ ತೆಲುಗು ಬರಲ್ಲ. ಕಲಿಬೇಕಮ್ಮ, ಎಲ್ಲ ಕಲಿಬೇಕು, ಯಾವ್ದು ಬಿಡಬಾರ್ದು. ಅವಕಾಶ ಇದೆ ಈ ಆಯ್ತು ಭೂಮಿ ಮೇಲೆ ಎಲ್ಲಾ ಲ್ಯಾಂಗ್ವೇಜ್ ಕಲಿಬೇಕು. ಅರ್ಥ ಆಯ್ತಾ? ಆಯ್ತು, ಅದನ್ನೇನಾದ್ರು ನೋಡ್ತೀನಿ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಜೊತೆಗೆ ಕೆಳಗಡೆ ಆಡ್ ಮಾಡಕ್ ಆಗುತ್ತಾ ಅಂತ. ವಾಣಿ ಮೇಡಮ್ ಮಾತಾಡಿ. ಅದೇ ಭಗವದ್ಗೀತೆ ನಾನು ಪುಸ್ತಕ ಇದನ್ನೇನಾದ್ರು ಹೇಳಿದ್ರೆ ಅದ್ವೈತ ನೆಲೆಯಲ್ಲೇ ನಾನು ಪ್ರಸ್ತುತಪಡಿಸಕ್ ಪ್ರಯತ್ನ ಮಾಡ್ತೀನಿ ಸರ್. ಮಾಡಿ ಮಾಡಿ. ಆಮೇಲೆ ಸರ್ ಇದು DVG ಇರ್ಬೋದು, ಇನ್ನು KC ಶಿವಪ್ಪ ಅಂತ ನಾಗರಾಜ್ ಸರ್ ಗಮನಿಸಿದಿರೇನೋ ನೀವು, ಮುಕ್ತಕಗಳು ಅಂತ ಬರೀತಾರೆ ಸರ್, ತುಂಬಾ ಹಾ ಅದ್ಭುತವಾಗಿರುತ್ತೆ. ಹೌದು. ಆ ಕಿರು ಸಂದೇಶದಲ್ಲಿ ಅವ್ರೊಂದು 2 ಮುಕ್ತಕ ಹೇಳಿದ್ರು ಆಗುತ್ತೆ ಸರ್, ಅದು ತುಂಬಾ ಚೆನ್ನಾಗಿದೆ ಅದು. ಹೌದು. ಅಲ್ಲ ಹಾ. DVG ಅವರು ಕೊಟ್ಟಿರ್ತಕ್ಕಂತ ಮಂಕುತಿಮ್ಮನ ಕಗ್ಗ ಮತ್ತು ಮುಕ್ತಕಗಳಿದಾವಲ್ಲ, ಇವು ಆಧುನಿಕ ಭಗವದ್ಗೀತೆ. ಇದು ಏನು ಈ ಜಗತ್ತಿನಲ್ಲಿ ಆಧುನಿಕ ಭಗವದ್ಗೀತೆ. ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂತ ಕಗ್ಗದಲ್ಲಿ ಯಾವ ವಿಷಯವನ್ನು ಬಿಟ್ಟಿಲ್ಲ. ಏನು ಶ್ರೀಕೃಷ್ಣ ಭಗವದ್ಗೀತೆನಲ್ಲಿ ಏನೇನ್ ಕೊಟ್ಟಿದ್ದಾರೆ ಎಲ್ಲವನ್ನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತ ಅದು ಮಾಡ್ಬೋದು. ಅದೇ ಸರ್, ಕಿರು ಸಂದೇಶದ ಸಮಯ ಸಿಕ್ಕಾಗ ಅದು DVGದು ಈ ತರದವೆಲ್ಲ ಶಿಶುನಾಳ ಚರಿತ್ರದ ಸಣ್ಣ ಸಣ್ಣ ಇದು ಅದನ್ನ ಮಾಡ್ಕೊಂಡು ಹೌದು. ಹೋಗ್ಬೇಕು. ತಗೋಲಿಮ್ಮ, ಮಾಡಿ, ಚೆನ್ನಾಗಿರ್ತದೆ. ಅಂದ್ರೆ DVG ಅವ್ರದ್ದು ನಾನು ಒಂದು ಬುಕ್ ತರಿಸ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ ಆಲ್ರೆಡಿ. ಸೊ ತುಂಬಾ ಚೆನ್ನಾಗಿದೆ. ಅವೆಲ್ಲ ಸರ್ ಹೇಳಿದ ಪ್ರಕಾರ ಪೂರ್ತಿ ಅದ್ವೈತನೇ ಅದರಲ್ಲಿ. ಅವರು ಹೇಳ್ತಾರೆ ಪ್ರತಿಯೊಂದು ಕಂಪ್ಲೀಟ್ ಅದ್ವೈತ ಇದೆ. ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡ್ ಬರೀ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ಅಂತವನ್ನೇ ಮಾತ್ರ ಹೇಳ್ಬೋದು ಸರ್ ನಾವು. Yes, yes. ಕರೆಕ್ಟ್. ಸರಿ. ಅದು ಸ್ಟೋಕ್ಸ್ನರ್ದು ಒಂದು ಗಮನಿಸಿ ಸರ್, ಸಂತನೆಂದರೆ ಯಾರು ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿ ತುಂಬಾ ಇದಾಯ್ತು ಸರ್ ಅದು. ನಾಗರತ್ನ ಮೇಡಮ್ ಫೈನಲ್ ಅನಿಸಿಕೆ ಇನ್ನು ಸಂಪನ್ನಗೊಳಿಸಿ. ನಮಸ್ತೆ ಗುರುಗಳು. ಇದು ನಾಗರಾಜ್ ಗುರೂಜಿ ಅವ್ರು ಹೇಳಿದ್ರಲ್ಲ ಸುಭಾಷಿತ ಓದ್ತಿದ್ವಿ ನಾವು ಅಂತ, ಅದ್ರಲ್ಲಿ ನಾವು ಡೈಲಿ ಸುಭಾಷಿತ ಓದ್ತಾ ಇದ್ವಿ. ಅದು ಈಗಲೂ ಕೂಡ ಒಂದೊಂದು ಸ್ಕೂಲ್ಗಳಲ್ಲಿ ಓದಿಸ್ತಾ ಇದ್ದಾರೆ. ನಾನು ಅಲ್ಲಿ ಮನೇಲಿ ಇದ್ದೀನಿ ಯಲ್ಲಾಪುರದಲ್ಲಿ. ಆ ಮನೆ ಮುಂದೆ ಒಂದು ಸ್ಕೂಲ್ ಇದೆ. ಅವ್ರ ಪ್ರೇಯರ್ ಟೈಮಲ್ಲಿ ಅವ್ರು ಓದ್ಬೇಕಾದ್ರೆ ನಾನು ಕೂತ್ಕೊಂಡು ನಿಂತ್ಕೊಂಡು ಕೇಳ್ಬಿಟ್ಟೆ ಬರೋದು. ಸುಭಾಷಿತ ಈಗಲೂ ಇದೆ. ಮತ್ತೆ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಗಳನ್ನೆಲ್ಲ ಓದಿಸ್ತಾ ಇದ್ದಾರೆ ಇವಾಗ್ಲೂ ಕೂಡ. ಜೊತೆಗೆ ಆಧ್ಯಾತ್ಮದ ಬಗ್ಗೆ ನೀವ್ ಹೇಳಿದಾಗ ಶ್ರೀನಿವಾಸನ ಕಗ್ಗ ಅಂತ ಒಂದಿದೆ. ಅದು ಮತ್ತೆ ಈ ಜನಪದ ನುಡಿಗಳಲ್ಲಿ ಜನಗಳಿಗೆ ಎಷ್ಟೋ ಎಲ್ಲಾ ಜನಕ್ಕೂ ಎಲ್ಲಾ ಅರ್ಥ ಆಗಿರಲ್ಲ. ಎಲ್ಲಾ ಜನರು ಎಲ್ಲಾನು ಓದ್ಕೊಂಡಿರಲ್ಲ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಮತ್ತೆ ಇನ್ನ ದೇವಿ ಖಡ್ಗಮಾಲ, ಇದೆಲ್ಲಾನು ಓದಿದ್ರೆ ನಾವು ಮನುಷ್ಯರಿಗೆ ಎಷ್ಟೊಂದು ಅದ್ರಲ್ಲಿ ತಿಳುವಳಿಕೆ ಕೂಡ ಇದೆ. ಆಧ್ಯಾತ್ಮ ರೀತಿನಲ್ಲಿ ತಿಳುವಳಿಕೆ ಕೊಡುವಂತದ್ದು ಇದೆ. ಅದನ್ನೆಲ್ಲ ಹೇಳ್ಬೋದು. ಜೊತೆಗೆ ಭಗವದ್ಗೀತೆಯ ಒಂದೊಂದು ಪ್ಯಾರ ಒಂದೊಂದಿನ ಹೇಳಿದ್ರೆ ಒಂದೊಂದೇ ಒಂದೊಂದು ಶ್ಲೋಕನ ಒಂದೊಂದಿನ ನಾವು ಇವ್ರು ಹೇಳಿದ್ರಲ್ಲ ಆ ತರ ವಾಟ್ಸಪ್ ಅಲ್ಲಿ ನಾವು ಹಾಕಿದ್ರು ಕೂಡ ನಾವು ವಾಟ್ಸಪ್ ದಿನ ಒಂದ್ಸರಿ ಮೊಬೈಲ್ ಹಿಡ್ಕೊಂಡು ನೋಡಿರ್ತೀವಿ. ಅದು ಅದೇ ಭಗವದ್ಗೀತೆ ಪುಸ್ತಕ ತಗೊಂಡು ಓದು ಅಂದ್ರೆ ನಾವು ಓದಲ್ಲ ಎಲ್ಲಾರುನು. ಆವಾಗ ಭಗವದ್ಗೀತೆ ಶ್ಲೋಕನ ಅರ್ಥ ಭಗವದ್ಗೀತೆ ಪುಸ್ತಕ ಮುಟ್ಟಿದ್ರೆ ಮನೆ ಕೊನೆ ತನಕ ಓದ್ಬೇಕೇನೋ. ಆಮೇಲೆ ಒತ್ತಕ್ಷರ ಇದ್ರೆ ಅದು ಓದೋದು ಕಷ್ಟ ಆಗತ್ತೇನೋ. ಒತ್ತಕ್ಷರ ಇದೆ, ನಾವು ತಪ್ಪು ಮಾಡ್ತೀವೇನೋ ಅಂತ ನಮ್ಮನ್ನ ನಾವೇ ಕೀಳರಿಮೆಗೆ ಮಾಡ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ. ಇಂಥದ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಭಗವದ್ಗೀತೆದು ಒಂದೊಂದು ಶ್ಲೋಕನ ಒಬ್ಬೊಬ್ರು ಡೈಲಿ ಕಣ್ಣಾರ ನೋಡಿದಷ್ಟಾದ್ರೂ ಒಂದು ಸ್ಪರ್ಶ. ಈಗ ಯಾವುದೇ ಒಂದು ಬಿಲ್ಪತ್ರೆ ಮರನ ದೃಷ್ಟಿಸಿ ನೋಡಿದ್ರೆ ಸಾಕು, ಅದು ಒಂದು ಆಶೀರ್ವಾದ ಇರುತ್ತೆ ಅಂತಾರೆ. ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ.
ಅಘೋರ ಪಾಪನಾಶನಂ ಅಂತ ಇದೆ. ಆ ತರ ಒಂದು ಭಗವದ್ಗೀತಾದ ಒಂದೊಂದು ಶ್ಲೋಕನ ದಿನ ನೀವು ಅದ್ರಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ರೆ ವಾಟ್ಸಪ್ ಅಲ್ಲಿ ನಾವು ಓದಿದಷ್ಟೇ ಒಂದು ಪುಣ್ಯ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಈ ಶ್ಲೋಕಗಳು ಮತ್ತೆ ಲಲಿತಾ ಸಹಸ್ರನಾಮ ಡೈಲಿ ಹೇಳೋದ್ರಿಂದ ಯಾವುದೇ ಹೆಣ್ಣಿಗೆ ತುಂಬಾನೇ ಒಳ್ಳೇದಿದೆ. ಅದ್ರಲ್ಲಿ ದೇವಿನ ನಾವು ಸೌಂದರ್ಯ ಲಹರಿ ಅಂತ ಅಂದ್ರೆ ಅವ್ರನ್ನ ದೇವಿನ ವರ್ಣನೆ ಮಾಡಿದಷ್ಟು ನಾವು ಒಬ್ಬೊಬ್ಬನ ಕುತ್ಕೊಂಡು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಹೋಗಿರ್ತೀವಿ, ಹಿಂಗ್ ಮಂಗಳಾರತಿ ತಗೊಂಡು ಹಿಂಗ್ ತಿರುಗಿ ನೋಡೋಷ್ಟರಲ್ಲಿ ತಳ್ಳಿರ್ತಾರೆ, ಯಾವುದೇ ದೇವಸ್ಥಾನದಲ್ಲಿ ತಳ್ಳಿರ್ತಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಮ್ಮನೇಲೆ ಒಂದು ಕಲ್ಪನೆ ಮಾಡ್ಕೊಂಡು ನಮ್ಮ ಮನ್ಸಲ್ಲಿ ಇರೋದು ಒಂದು ತಾಮ್ರದ ಚೊಂಬ ಆಗಿರ್ಬೋದು, ಆ ಚೊಂಬಲ್ಲಿ ಒಂದು ವಿಳ್ಯದೆಲೆ ಹಾಕಿ ಒಂದು ಕಾಯಿ ಇಟ್ಕೊಂಡು ಕೂತ್ಕೊಂಡು ಪೂಜೆ ಮಾಡಿ ಅದನ್ನ ನಾವು ಅನುಭವಿಸಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಆ ತರ ನಿಮ್ಮ ಆಧ್ಯಾತ್ಮದಲ್ಲಿ ಸಿಕ್ಕಿದೆ ನಮಗೆ. ಅದಕ್ಕೆ ನಾನು ಒಂದೊಂದು ಶ್ಲೋಕನ ದಿನ ಹೇಳೋದಾಗ್ಲಿ, ಆಮೇಲೆ ಸೌಂದರ್ಯ ಲಹರಿ ಅದ್ರ ಬಗ್ಗೆ ವಿವರಣೆ, ಖಡ್ಗಮಾಲ ಏನಕ್ಕೆ ಓದ್ಬೇಕು, ದೇವಿನ ನಾವು ಬರೀ ಕಣ್ತುಂಬ ನೋಡ್ಬಿಡಲ್ಲ, ಅಲಂಕಾರ ಮಾಡ್ಬಿಟ್ಟು 4 ಜನ ಮುತ್ತೈದೆಯರ ಕರ್ಬಿಟ್ಟು ಒಂದು ಹಣ್ಣು ಕೊಟ್ಬಿಡೋದು ಮುಗೀತು ಅನ್ಕೋತೀವಿ. ಅದ್ರ ಅರ್ಥನ ತಿಳ್ಕೊಂಡು ನಾವು ಮಾಡ್ಬೇಕು. ಏನೇ ನಾವು ಮಾಡಿದ್ರ ಅರ್ಥ ತಿಳ್ಕೋಬೇಕು. ಈ ನಾವು ಅಡ್ಗೆ ಮಾಡಿ ನಿಮ್ಮ ಮಾತಿಗೆ ನಾನು ಅಡ್ಡ ಬರ್ತಾ ಇದ್ದೀನಿ. ಈ ದಯಮಾಡಿ ಈ ಖಡ್ಗಮಾಲ ಮತ್ತು ಲಲಿತಾ ಸಹಸ್ರನಾಮ ಇವನ್ನೆಲ್ಲ ನೀವು ಧಾರ್ಮಿಕ ಸ್ಥಳದಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಇದಕ್ಕೆ ಬಳಸ್ಕೊಳ್ಳಿ. ಅದೆಲ್ಲವೂ ಕೂಡ ದೇವಿ ಇನ್ನೊಬ್ಳಿದಾಳೆ, ಅದು ಬೇಡ. ಇಲ್ಲಿ ಈ ಕ್ಷೇತ್ರ ಶುದ್ಧ ಅದ್ವೈತವನ್ನ ಹೇಳ್ತಾ ಇರ್ತಕ್ಕಂತ ಕ್ಷೇತ್ರ ಇದು. ಇಲ್ಲಿಗೆ ಅವನ್ನೆಲ್ಲ ದಯಮಾಡಿ ತರೋದ್ ಬೇಡ. ಭಗವದ್ಗೀತೆ ಇದೆಯಲ್ಲ ಅದನ್ನ ಅದ್ವೈತದ ರೂಪದಲ್ಲಿ ಹೇಳೋದಕ್ಕೆ ರಂಗನಾಥ್ ಜಿಯವರು ಹೇಳ್ದಾಗೆ ಆ ರೀತಿ ಮಾಡೋಣ ಸಾಕು. ಅವೆಲ್ಲ ಮಿಕ್ಕದೆಲ್ಲ ಬೇಡ. ಈ ಕಳಶ ಮೂಡೋದು ಪೂಜೆ ಮಾಡೋದು ಇದೆಲ್ಲ ಧಾರ್ಮಿಕವಾಗಿ ಮಾಡೋರು ಮಾಡ್ತಾರೆ, ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ನನ್ನ ಹೃದಯ ಕಳಶವನ್ನ, ಈ ಹೃದಯ ಕಳಶವನ್ನ ಶುದ್ಧಿ ಮಾಡ್ಕೋಬೇಕು. ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪರಮಾತ್ಮನನ್ನೇ ಸ್ಮರಣೆ ಮಾಡ್ಬೇಕು. ನನ್ನನ್ನ ನಾನ್ ತಿಳಿಬೇಕು, ನಾನ್ ಯಾರು ಅಂತಕ್ಕಂಥದ್ದನ್ನ. ನಾನು ಈ ದೇಹವಲ್ಲ, ಈ ದೇಹದ ಒಳಗಡೆ ಇருந்து ವಾಸ ಮಾಡ್ತಾ ಇರ್ತಕ್ಕಂಥ ದೇಹಿ ನಾನು ಅಂತ ಮಾತನ್ನ ರಂಗನಾಥಿಯವರು ಸುಮಾರು ದಿನಗಳ ಹಿಂದೆ ಹೇಳಿದ್ದಾರೆ. ಹಾಗಾಗಿ ನಾವು ಆ ವಿಧಾನದಲ್ಲಿ ಹೋಗೋಣ. ದಯಮಾಡಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಖಡ್ಗ ಮಾಲ ಅವೆಲ್ಲ ಯಾವ್ದು ನಮಗ್ ಬೇಡ. ದಯಮಾಡಿ ಅವೆಲ್ಲ ತರಬೇಡಿ ಇಲ್ಲಿಗೆ. ಅದನ್ನ ನಿಮ್ಮ ವೈಯಕ್ತಿಕವಾಗಿ ನೀವು ಸಾಧನೆ ಮಾಡಿದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಇಲ್ಲಿ ಮಾಡ್ಬೇಕು ಅಂತ ಹೇಳ್ತಲ್ಲ ಗುರುಗಳೇ, ಅದು ಅರ್ಥ ಮಾಡ್ಕೊಂಡು ಮಾಡೋರಿಗೆ ಅದೇ ತರ ಇದು ಅಷ್ಟೇನೆ ಅಂತ ನಾನು ಹೇಳ್ತಾ ಇರೋದು. ಜೊತೆಗೆ ಭಗವದ್ಗೀತೆ ಅದನ್ನ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಷ್ಟೇ. ಇಲ್ಲಿ ತರದ್ ಬೇಡ. ಆಧ್ಯಾತ್ಮಿಕ ಅವ್ರವ್ರಿಗೆ ಇಷ್ಟಪಟ್ಟಿದ್ದು ಅದು, ಅವ್ರು ಇಷ್ಟಪಟ್ಟರೆ ಅವ್ರು ಅದನ್ನ ಇಲ್ಲಿ ನೋಡಿ. ನಾನು ಆಗ್ಲೇ ಹೇಳ್ದೆ, ಆತ್ಮಜ್ಞಾನ ಒಂದೇ ನನ್ನನ್ನ ಮುಕ್ತಿಗೆ ಮಾರ್ಗಕ್ಕೆ ತೆಗೆದುಕೊಂಡೋಗೋದು. ಆತ್ಮಜ್ಞಾನ ಒಂದೇ. ಲಲಿತಾ ಸಹಸ್ರನಾಮವೂ ಅಲ್ಲ, ವಿಷ್ಣು ಸಹಸ್ರನಾಮವೂ ಅಲ್ಲ. ಅಲ್ಲಿಯೂ ಕೂಡ ಹೇಳುತ್ತೆ, ಲಲಿತಾ ಸಹಸ್ರನಾಮದಲ್ಲಿ ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂತ 7 ಚಕ್ರಗಳ ಬಗ್ಗೆ ವರ್ಣನೆ ಇದೆ. ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲ, ಯಾರು ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಲಲಿತಾ ಸಹಸ್ರನಾಮ ಹೇಳ್ಬಿಟ್ರೆ ನನ್ ಕರ್ಮ ಕಳೆದೋಗ್ಬಿಡುತ್ತೆ ಅಂತ. ಖಂಡಿತ ಕರ್ಮ ಕಳೆದೋಗುದಿಲ್ಲ. ಹೌದು, ಅರ್ಥ ಮಾಡ್ಕೋಬೇಕು ಗುರುಗಳೇ. ನಾವು ಬರೀ ಬಾಯಿಲಿ ಹೇಳೋದಲ್ಲ, ಅರ್ಥ ಮಾಡ್ಕೊಂಡು ಹೇಳ್ಬೇಕು ಅಂತ ಹೇಳಿದೆ. ಅರ್ಥ ಮಾಡ್ಕೊಂಡಾಗ ಇನ್ನೊಂದು ದೇವ್ರಿದೆ, ನಾನ್ ಪೂಜೆ ಮಾಡ್ಬೇಕು ಅಂತಕ್ಕಂತ ಭಾವನೆ ಬರೋದಿಲ್ಲ. ಆ 7 ಚಕ್ರಗಳು ಈ ದೇಹದಲ್ಲೇ ಇರೋದು. ಆ 7 ಚಕ್ರಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಲಲಿತಾ ದೇವಿ ನನ್ನೊಳಗೆ ಇದ್ದಾಳೆ. ಅವಳನ್ನ ಇನ್ನೊಂದು ಫೋಟೋದಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸರ್ವಜ್ಞ ಆಗ್ಲೇ ಹೇಳಿದ್ದೇನೆ ನಾನು. ಸರ್ವಜ್ಞ ಕವಿ ಹೇಳಿದ್ದನ್ನ, ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರುದಿಹನೆ ಸರ್ವಜ್ಞ. ಎಲ್ಲ ನಿನ್ನೊಳಗಡೆ ಇದ್ದನ್ನ ಅವನ್ ಪೂಜೆ ಮಾಡು ಅಂತ ಹೇಳ್ತಾ ಇದಾರೆ ಎಲ್ರೂನು. ದೇಹವೇ ದೇಗುಲ, ತಲೆ ಒನ್ನ ಕಳಶವಯ್ಯ ಅಂತ ಇದೆ. ಮತ್ತೆ 12ನೇ ಶತಮಾನದಲ್ಲಿ ಹೇಳಿದ್ರು, ಇನ್ನು ನಾವು ಇನ್ನೊಂದು ದೇವ್ರ ಪೂಜೆ ಮಾಡ್ಕೊಂಡು ಇನ್ನೊಂದು ಶ್ಲೋಕ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವೆಂತ ಬುದ್ಧಿವಂತರು. ನಮ್ಮನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳಕ್ಕೆ ಕೊಟ್ಟಿರೋದು. ಹೌದು, ನಮ್ಮನ್ನ ನಾವ್ ಅರ್ಥ ಮಾಡ್ಕೊಳಕ್ಕೆ ಆ ಶ್ಲೋಕಗಳನ್ನ ನಮ್ಮನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂತ. ಆಯ್ತು, ಸಮಯ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು. ಒಂದು ಶ್ಲೋಕ ಹೇಳಕ್ಕೆ ನಾವು ಸ್ಕ್ರೀನಲ್ಲಿ ಹಾಕ್ಲಿ ಅಂತ ಕೇಳಿದೆ ಅಷ್ಟೇ. ಸರಿ ಸರಿ. ಯಾವುದೇ ಇರ್ಲಿ ಅದರಲ್ಲಿ ದ್ವಂದ್ವ ಇರಬಾರ್ದು ಅಷ್ಟೇಮ್ಮ. ಸಾರಿ ಹೇಳ್ತಾರೆ, ಯಾವುದೇ ಇರ್ಲಿ, ಯಾವುದೇ ನೀವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರ ಯಾವುದೇ ಇರ್ಲಿ, ಅದನ್ನು ಮತ್ತೆ ಅಂತರಾರ್ಥ ತಗೊಂಡು, ಆ ಅಂತರಾರ್ಥ ದ್ವಂದ್ವವಾಗಿರಬಾರ್ದು. ಅಂತರಾರ್ಥ ಪೂರ್ತಿ ಹೇಗಿರ್ಬೇಕಂದ್ರೆ ಏಕತ್ವದ ಇರ್ಬೇಕು.
ಏಕತ್ವ ಇರ್ಬೇಕು, ಅದು ಗೊತ್ತಾಯ್ತು. ಒನ್ನೆಸ್ ಇದೆಲ್ಲ, ಆ ಒನ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವೇ ಎಲ್ಲ, ನನ್ನಲ್ಲೇ ಎಲ್ಲ ಇದೆ ಅಲ್ವಾ? ಹೌದು. ಮತ್ತೆ ಪರಮಾತ್ಮನ್ ಬೇರೆ ನಾವು ಬೇರೆ ಅಂತ ನೋಡಕ್ ಹೋದ್ರೆ ಕಷ್ಟ ಆಗತ್ತೆ ಅಲ್ಲಿ. ಮತ್ತೆ ಪರಮಾತ್ಮ ಒಂಥರ ವಿಭಿನ್ನವಾಗುತ್ತೆ. ವಿಭಿನ್ನ ಇರಬಾರ್ದು, ಭಿನ್ನತ್ವ ಇರಬಾರ್ದು, ಏಕತ್ವ ಅಷ್ಟೇ. ರೈಟ್. ವಿವೇಕಾನಂದ್ರೆ ಒಂದ್ ಕಡೆ ಹೇಳ್ತಾರೆ, ಮಾನವನಿಗಿಂತ ಉನ್ನತವಾದಂತ ಮತ್ತೊಂದು ಇಲ್ಲ ಅಂತ ವಿವೇಕಾನಂದರು. ಯಾಕೆಂದ್ರೆ ಎಲ್ಲವೂ ನಿನ್ನೊಳಗೆ ಇದೆ, ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ, ನಿನ್ನನ್ನ ಬಿಟ್ಟರು ಜಗತ್ತಲ್ಲಿ ಇನ್ನೊಂದು ನಿನ್ಗಿಂತ ಉನ್ನತವಾದದ್ದು ಇನ್ನೊಂದು ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಮಾರ್ಗದಲ್ಲಿ ಹೋಗ್ಬೇಕೆ ಹೊರತು ಅನ್ಯ ಮಾರ್ಗವನ್ನ ಹಿಡಿಯೋದು ಬೇಡ. ಧನ್ಯವಾದ. 84 ಲಕ್ಷ ಕೋಟಿ ಜನ್ಮಗಳನ್ನ ಮೀರಿ ಬಂದಿದ್ದು ಈ ಮನುಷ್ಯ ಜೀವ. ಆ ಮನುಷ್ಯ ಜೀವನನಾದ್ರೂ ನಾವು ಅರ್ಥನ ಮಾಡ್ಕೊಂಡು ಈ ಜೀವನದಲ್ಲಿ ನಾವು ಮುಕ್ತಿ ಪಡ್ಕೋಬೇಕು ಅನ್ನೋದಕ್ಕೆ ನಿಮ್ಮ ಆಧ್ಯಾತ್ಮ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಗುರೂಜಿ. ನಾನು ಅದಕ್ಕೆ ಭಗವದ್ಗೀತೆ ಓದಿದ್ರೆ ಒಂದು ಅರ್ಥ ಮಾಡ್ಕೊಂಡು ಓದ್ಬೇಕು. ದಿನ ಒಂದ್ಸರಿ ಶ್ಲೋಕನಾದ್ರೂ ಓದಿದ್ರೆ ಎಷ್ಟೋ ಪಾಯಿಂಟ್ ಆದ್ರೂ ಕಳಿಯುತ್ತೇನೋ ಅಂತ ನಾನು ನಮ್ಮ ಕರ್ಮಗಳು ಕಳಿಯೋದಕ್ಕೆ ಒಂದ್ ದಾರಿ ಅಂತ ಹೇಳಿದೆ ಅಷ್ಟೇ. ನಮಸ್ತೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ತುಂಬಾ ಸುದೀರ್ಘವಾದ ಚರ್ಚೆ ಆಯ್ತು. ಈ ಒಂದು ಏನ್ ಸಮಯ ಮುಕ್ತಾಯವಾಗಿರೋದ್ರಿಂದ ಇದನ್ನ ಕಾರ್ಯಕ್ರಮ ಮುಗಿಸೋಣ ಗುರುಜಿ. ಬೆಳಗಿನಿಂದ ಇಲ್ಲಿಯವರೆಗೂ ಮೊದಲನೇದಾಗಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ಸನ್ನಗೌಡ ಸರ್ಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ವಾಣಿ ಮೇಡಮ್ ಅವರು ತಮ್ಮ ಸುಶ್ರಾವ್ಯವಾದ ಧ್ವನಿಯಿಂದ ಯೋಗಿ ಆತ್ಮಕಥೆಯನ್ನ ನಾವು ಏನು ಕಥೆಯೇ ಕೇಳ್ದಂಗಾಯ್ತು. ಅವರ ವಾಯ್ಸ್ ಅಷ್ಟೊಂದು ಅದ್ಭುತವಾಗಿತ್ತು. ಅದನ್ನು ಅವರು ನಮ್ಗೆ ಹಂಚಿಕೆಯನ್ನ ಮಾಡಿದ್ರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಂತರ ನಾಗರಾಜ್ ಗುರುಗಳಿಂದ ಒಂದು ದಿವ್ಯ ಹಂಚಿಕೆ, ಆಧ್ಯಾತ್ಮಿಕ ಕಿರು ದಿವ್ಯ ಹಂಚಿಕೆಯನ್ನ ನಾವು ಕೇಳಿದ್ದಾಯ್ತು. ಅದು ಕೂಡ ತುಂಬಾ ದೀರ್ಘವಾದ ಚರ್ಚೆಗೆ ಇದಾಯ್ತು. ಇಷ್ಟೊತ್ತು ತಾವೆಲ್ಲ ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದು ಅಲ್ಲದೆ ಇಲ್ಲಿಯವರೆಗೂ ಈ ಕ್ಲಾಸ್ನಲ್ಲಿ ತಾವು ಶಾಂತಯುತವಾಗಿದ್ದು ಜ್ಞಾನವನ್ನು ಪಡೆದಕ್ಕಾಗಿ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಗುರುಜಿ. ತಮ್ಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.